ಕಾರ್ಯಕ್ರಮ ಮತ್ತು ನಮ್ಮ ಸಂಘಟನೆ ಆರಂಭವಾಗಿ 20ನೇ ವರ್ಷಕ್ಕೆ ಕಾಲಿಟ್ಟು ಇನ್ನು ನಾಳೆಯಿಂದ 21ನೇ ವರ್ಷಕ್ಕೆ ಸಾಗುತ್ತಾ ಇದೆ. ಇಂಥ ಈ ಸುಸಂದರ್ಭದಲ್ಲಿ ನಾವು ಈ ದಿನವನ್ನು ಆರಂಭ ಮಾಡಲಿಕ್ಕಾಗಿ ಧ್ವಜಾರೋಹಣ ಎಂಬ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಧ್ವಜಾರೋಹಣವನ್ನು ನಮ್ಮ ಮಂಗಳೂರು ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಮನೀಷ ಕತ್ರಿ ಅವರು ನಡೆಸಿಕೊಡ್ಬೇಕಂತ ನಾನು ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಸಚಿವರ ಆಗಮನವಾಗಿದೆ. ತುಂಬ ಸಂತಸದೊಂದಿಗೆ ಈ ಒಂದು ಕೇಂದ್ರ ಕಚೇರಿ ಸಭಾಂಗಣದ ಕೈಗೂಡಿದೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಖಂಡಿತ ನೂರು ಇದೇನೆ ಅನ್ನತಕ್ಕಂತಹ ಕ್ಷಣ ಮಾತ್ರ ಇದೇನೆ ಅನ್ನತಕ್ಕಂತಹ ಸೂಚನೆ ಕೊಡುವ ನೆಲೆಯಲ್ಲಿ ಅನ್ನುವ ಹಾಗೆ ಸಚಿವರು ಆಗಮಿಸಿದ್ದಾರೆ. ಎಲ್ಲ ವೇದಿಕೆಯ ಅತಿಥಿಗಳನ್ನು ಮತ್ತೊಮ್ಮೆ ಸಂಚಾಲಕನಾಗಿ ನನ್ನ ಹೆಗಲಿಗೆ ಒಂದು ಭಾರವನ್ನು ಇಟ್ಟಿದ್ದಾರೆ. ಈ ಭಾರವನ್ನು ಹಗುರ ಮಾಡಲು ಸಹಕರಿಸಿದಂಥ ತಾವೆಲ್ಲರಿಗೂ ನಾನು ಆಭಾರಿಯಾಗಿರುತ್ತೇನೆ. ಯಾಕಂದರೆ ಇವತ್ತು ಬಹಳ ಸಂತೋಷದ ದಿವಸ. ಏನೆಂದರೆ ಇವತ್ತು ನಮ್ಮ ಈ ಸಂಘಟನೆಗೆ 20 ವರ್ಷ ತುಂಬಿದ ದಿವಸ. 20 ವರ್ಷ ತುಂಬಿದ ಸಂಭ್ರಮ, ಅದೇ ರೀತಿ ನಮ್ಮ ಈ ಕನಸಿನ ಕೂಸನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಸಂಭ್ರಮ. ಇದರ ಒಟ್ಟಿಗೆ ಇದನ್ನು ಸಹಕರಿಸಿದಂಥ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಬೆವರಿನ ಹನಿ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಇವತ್ತು ಅಧ್ಯಕ್ಷ ವಹಿಸಿದಂಥ ನಮ್ಮ ರಾಜ್ಯಾಧ್ಯಕ್ಷರಾದ KS ಆನಂದನ್ ಇವರಿಗೆ ಸ್ವಾಗತ ಕೊಡುತ್ತೇನೆ. ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಯುಟಿ ಖಾದರ್ ಇವರು ಆಗಮಿಸಿದ್ದಾರೆ. ಕರೆದ ಕೂಡಲೇ ಓಡಿ ಬರುವಂಥ ನಮ್ಮ ಈ ಸಚಿವರು ನಮ್ಮ ಭಾರಿ ಆತ್ಮೀಯರು, ಇವರಿಗೂ ನಾನು ಸ್ವಾಗತ ಕೋರುತ್ತಾ ಇದ್ದೇನೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ವೃತ್ತಿ ಬಾಂಧವರಿಗೆ ಶುಭವನ್ನು ಕೋರುತ್ತಾ ಹಾಗೆ ಸ್ವಾಗತ ಕೋರುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ KS.
ಮನಸ್ಸು ಮಾಡಿದರೆ ಯಾವುದೂ ಅಸಾಧ್ಯ ಅಲ್ಲ ಅನ್ನೋದಕ್ಕೆ ದ್ಯೋತಕವಾಗಿ ಸಂಘಟನೆ ಸ್ಥಾಪನೆಯಾಗಿ ಈ 20 ವರ್ಷ ಇದೇ ದಿವಸ 20 ವರ್ಷ ಆಗ್ತದೆ. ಈ 20 ವರ್ಷಗಳ ಸಾಧನೆಯ ದ್ಯೋತಕವಾಗಿ 3 ಭವನಗಳು ಎದ್ದು ನಿಂತಿವೆ. ಹಾಗಾಗಿ ಈ ಸಂದರ್ಭದ ಈ ಇಷ್ಟೊಂದು ಪರಿಶ್ರಮದ ದ್ಯೋತಕವಾಗಿ ಮೂಡಿ ಬಂದಿರತಕ್ಕಂಥ ಈ ಭವನಗಳು, ಈ ವೃತ್ತಿ ಬಾಂಧವರ ಕಾರ್ಯ ಚಟುವಟಿಕೆಗಳು, ಇನ್ನಿತರ ಎಲ್ಲ ವಿವರಗಳನ್ನು ನೋಡತಕ್ಕಂಥ ಪ್ರಸ್ತಾವನೆಯ ಮಾತಿಗಾಗಿ ಇದೀಗ ನಾನು ಬಿ ವಸಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರನ್ನು ಕರೀತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿದ್ದಂಥ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಆತ್ಮೀಯ ಉದ್ಘಾಟನೆ ಮಾಡಲಿರುವ ನಮ್ಮ ಆತ್ಮೀಯ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ UT ಖಾದರ್ ಅವರೇ ಹಾಗೂ ವೇದಿಕೆಯಲ್ಲಿದ್ದಂಥ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀಯುತ ಭಾಸ್ಕರ್ ಕೆ ಅವರೇ, ಅದೇ ರೀತಿ ಕೇರಳ ರಾಜ್ಯದಿಂದ ಇಲ್ಲಿಗೆ ಆಗಮಿಸಿ ನಮಗೆ ಒಂದೆರಡು ಹಿತನುಡಿಗಳು ಬಂದಿದ್ದಂಥ ಕೇರಳ ಸ್ಟೇಟ್ ಟೈಲರ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾದ ಶ್ರೀಯುತ ರಾಮನ್ ಚನ್ನಿಕರ್ ಅವರೇ ಮತ್ತು ವೇದಿಕೆಯಲ್ಲಿದ್ದಂಥ ನಮ್ಮ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಶ್ರೀಯುತ ಫೈರೋಜ್ ಹಮ್ರಾಜ್ರವರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದ ನಮ್ಮ ಟೈಲರ್ ಭವನದ ಸಂಚಾಲಕರಾದ ಶ್ರೀಯುತ ಸುರೇಶ್ ಸಾಲೇನ್ರವರೇ, ಅದೇ ರೀತಿ ಪ್ರವೀಣ್ ಆಳ್ವರವರೇ ಮತ್ತು ಶ್ರೀಮತಿ ಕುಸುಮ ದೇವಾಡಿಗರವರೇ ಮತ್ತು ಎಲ್ಲ ಹಿರಿಯರೇ, ಅದೇ ರೀತಿ ಇಲ್ಲಿ ನೆರೆದಂಥ ನನ್ನ ವೃತ್ತಿ ಬಾಂಧವರೇ, ಭಗಿನಿಯರೇ, ನಿಮಗೆಲ್ಲರಿಗೂ ಶುಭ ವಂದನೆಯನ್ನು ಅರ್ಪಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಸಂಘಟನೆಯು ನಡೆದು ಬಂದ ದಾರಿಯ ಒಂದೆರಡು ಮಾತನ್ನು ಆದಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಈ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಎಂಬ ಸಂಸ್ಥೆಯು ಸಾಧಾರಣ 7/3/1999 ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಉಳ್ಳಾಳ ಅತಿ ಒಂದು ಸಣ್ಣ ಗ್ರಾಮದಲ್ಲಿ ಇದು ಉದಯವಾಯಿತು. ಕೇವಲ ಕೆಲವು ಸಮಾನ ಮನಸ್ಕ ಟೈಲರ್ ಅವರೊಂದಿಗೆ ಈ ಟೈಲರ್ನವರಿಗಾಗಿ ಏನಾದರೂ ಒಂದು ಅಭಿವೃದ್ಧಿ ಯೋಜನೆ ಅಥವಾ ಕಷ್ಟದಲ್ಲಿರುವಂಥ ಟೈಲರ್ನವರಿಗೆ ಸಹಾಯ ಮಾಡುವ ಒಂದು ರೀತಿಯಲ್ಲಿ ಅದನ್ನು ನಾವು ಉಳ್ಳವರಿಂದ ಇಲ್ಲದವರಿಗೆ ಸಹಾಯ ಮಾಡುವುದು ಎಂಬ ಒಂದು ಸ್ಲೋಗನ್ನ ಮುಖಾಂತರ ಈ ಸಂಘಟನೆಯನ್ನು ನಾವು ಆರಂಭ ಮಾಡಿದ್ದೇವೆ. ಈ ಸಂಘಟನೆಯಿಂದ ನಾವು ನಮ್ಮ ವೃತ್ತಿ ಬಾಂಧವರಿಗೆ ಕೇರಳ ರಾಜ್ಯದಲ್ಲಿ ಯಾವ ರೀತಿ ಸೌಲಭ್ಯ ಸಿಗ್ತಾ ಇದೆ ಅದೇ ಸೌಲಭ್ಯವನ್ನು ಕೂಡ ಕರ್ನಾಟಕದಲ್ಲಿ ಕೂಡ ಕೊಡಬೇಕೆಂದು ನಾವು ಸರ್ಕಾರದಲ್ಲಿ ಹಕ್ಕೊತ್ತಾಯವನ್ನು ಕೂಡ ಮಂಡಿಸ್ತಾ ಇದ್ದೆವು. ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳ ಮೂಲಕ ಸರ್ಕಾರದ ಮತ್ತು ನಮ್ಮ ವೃತ್ತಿ ಬಾಂಧವರ ಗಮನ ಸೆಳೆಯಲು ನಾವು ಹಲವಾರು ಯೋಜನೆಗಳನ್ನು ಕೂಡ ಹಾಕಿ ಈ 20 ವರ್ಷದಲ್ಲಿ ಸರ್ಕಾರದ ಕಣ್ಣು ತೆರೆಸಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಅದರಲ್ಲಿ ಸ್ವಲ್ಪ ಅಂದರೆ ಸಣ್ಣ ಮಟ್ಟದಲ್ಲಿ ನಾವು ಯಶಸ್ಸನ್ನು ಕೂಡ ಸಾಧಿಸಿದ್ದೇವೆ. ಅಂದರೆ ಇತ್ತೀಚೆಗೆ 2 ವರ್ಷದ ಹಿಂದೆ ನಮ್ಮ ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಯವರಾದ ಶ್ರೀಯುತ ಸಿದ್ದರಾಮಯ್ಯನವರು ಅಸಂಘಟಿತ ಕಾರ್ಮಿಕರಿಗೆ ಪೆನ್ಷನ್ ಯೋಜನೆಯನ್ನು ಜಾರಿ ಮಾಡಿದ್ದರು. ಅದೀಗ ಜಾರಿ ಆದರೂ 2 ವರ್ಷದಲ್ಲಿ ಅದೀಗ ಜಾರಿಯ ಹಂತದಲ್ಲಿ ಮಾತ್ರ ಇದೆ. ಏನಂದರೆ ದೇವರು ಕೊಟ್ಟರು ಪೂಜಾರಿ ಬಿಡ ಎಂಬ ರೀತಿಯಲ್ಲಿ ಅಧಿಕಾರಿ ವರ್ಗದಿಂದ ಅದು ಇನ್ನಷ್ಟು ಸ್ಲೋ ಆಗ್ತಾ ಇದೆ. ಯಾಕೆ 2 ವರ್ಷ ಆಯಿತು ಅದು ಜಾರಿಯಾಗಿ, 2 ವರ್ಷದ ಇನ್ನೂ ಕೂಡ ಅದು ಜನರ ಕೈಗೆ ಮುಟ್ಟಲಿಲ್ಲ. ಇದು ತುಂಬ ಬೇಸರದ ವಿಷಯ. ಇದನ್ನು ನಮ್ಮ ಜನಪ್ರತಿನಿಧಿಯಾದ ಶ್ರೀಯುತ UT ಖಾದರ್ ಅವರು ಸರ್ಕಾರವನ್ನು ಬಡಿದೆಬ್ಬಿಸಬೇಕಂತ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೊಂದು ನಮ್ಮ ಮುಖ್ಯ ಬೇಡಿಕೆಯಾದ ಸ್ಮಾರ್ಟ್ ಕಾರ್ಡ್, ಯಾಕಂದರೆ ಗುರುತಿನ ಚೀಟಿಯನ್ನು ನಾವು ಸರ್ಕಾರವೇ ಕೊಡಬೇಕಂತ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೆವು. ಅದರ ಪ್ರಯೋಜನವಾಗಿ ಇತ್ತೀಚೆಗೆ ಅದು ಕೂಡ ಜಾರಿಯಾಗಿದೆ. ಈ ಕಟ್ಟಡ ಆರಂಭ ಆಗಿ ಇದು 9ನೇ ವರ್ಷ 10/10/2010ನೇ ಇಸವಿಯಲ್ಲಿ ಈ ಕಟ್ಟಡಕ್ಕೆ ನಾವು ಅಡಿಗಲ್ಲು ಹಾಕಿದ್ದೆವು. ಆದರೆ ನಮ್ಮ ಸಂಘಟನೆಯ ರಾಜ್ಯ ಸಮಿತಿಯಲ್ಲಿ ಉಳಿದಂಥ ಹೆಚ್ಚಿನ ಹಣವನ್ನು ನಾವು ಆದಷ್ಟು ಖರ್ಚು ಕಡಿಮೆ ಮಾಡಿ ಅದರಲ್ಲಿ ಉಳಿದಂಥ ಹಣವನ್ನು ಆರಂಭದಲ್ಲಿ ನಾವು ಈ ಕಟ್ಟಡದಲ್ಲಿ ತೊಡಗಿಸಿಕೊಂಡಿದ್ದೆವು. ನಂತರ ಅದಕ್ಕೆ ಹಣ ಸಾಕಾಗದೇ ಇರುವಾಗ ನಮ್ಮ ವೃತ್ತಿ ಬಾಂಧವರಿಂದಲೇ ನಾವು ಹಣವನ್ನು ಸಂಗ್ರಹ ಮಾಡಿ, ಇಲ್ಲಿ ನಾವು ಮುಖ್ಯವಾಗಿ ಹೇಳಬೇಕೇನೆಂದರೆ
ನಾವು ಇಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಲಿಕ್ಕೆ ನಮಗೆ ಸರ್ಕಾರದಿಂದ ಯಾವುದೇ ಒಂದು ನ್ಯಾಯಪೈಸೆ ಕೂಡ ಸಿಗಲಿಲ್ಲ. ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿದೆವು, ಆದರೆ ಸರ್ಕಾರದಿಂದ ಏನೂ ಸಿಗಲಿಲ್ಲ. ನಿಜವಾಗಿ ಈ ಕಟ್ಟಡ ಇರುವುದು ನಮ್ಮ ಟೈಲರ್ ವೃತ್ತಿ ಬಾಂಧವರ ಒಬ್ಬೊಬ್ಬರ ಹಣದಿಂದ, ಪ್ರತಿಯೊಬ್ಬರ ಹಣ ಇದರಲ್ಲಿದೆ. ನಾವು ಹೆಚ್ಚು ಹಣ ಇದ್ದವರು ಹೆಚ್ಚಾಗಿ ಕೊಟ್ಟಿದ್ದಾರೆ, ಕಡಿಮೆ ಹಣ ಇದ್ದವರು ಕಡಿಮೆ ಆಗಿ ಕೊಟ್ಟಿದ್ದಾರೆ. ಆದರೂ ಎಲ್ಲರೂ ಅವರೊಂದು ತೆರೆದ ಮನಸ್ಸಿನಿಂದ ಹಣ ಕೊಟ್ಟಿದ್ದಾರೆ. ಯಾಕಂದರೆ ಶ್ರೀಮಂತಿಕೆ ಹಣ ಎಲ್ಲರ ಕೈಯಲ್ಲಿರ್ತದೆ, ಆದರೆ ಹಣವನ್ನು ಕೊಡುವ ಮನಸ್ಸು ಎಲ್ಲರ ಹತ್ರ ಇರುವುದಿಲ್ಲ. ನಮ್ಮ ಸನ್ಮಾನ್ಯ ಯು ಟಿ ಖಾದರ್ ಅವರು ಈಗಾಗಲೇ 51,000 ರೂಪಾಯಿಯನ್ನು ಕೊಟ್ಟು ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ನಾನು ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಪರವಾಗಿ ವಿಶೇಷ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಿಮ್ಮೆಲ್ಲರಿಗೂ ನಾನು ಮಗದೊಮ್ಮೆ ವಂದಿಸುತ್ತಾ ನನ್ನ ಈ 2 ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಪರಂಪರೆ ನೆಲೆಯಲ್ಲಿ ನಾವು ದೇವರನ್ನು ಈ ಮುಖೇನವಾಗಿ ತಿಳಿಸಿದಂತಹ ಅಥವಾ ಆರಾಧಿಸತಕ್ಕಂತಹ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದೇವೆ. ಬಂಧುಗಳೇ, ದೇವರು ನಮಗೆ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ದೀಪ ಪ್ರಜ್ವಲನಗೊಳ್ತಾ ಇದೆ. ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ತಮ್ಮ ಸ್ವಾಭಿಮಾನದ ಕಟ್ಟಡವಾಗಿರುವಂಥ ಟೈಲರ್ ಭವನವನ್ನು ಇವತ್ತು ಉದ್ಘಾಟನೆ ಮಾಡುವ ಮೂಲಕ ಇಡೀ ರಾಜ್ಯಕ್ಕೆ ಇವತ್ತೊಂದು ಮಾದರಿಯಾದ ಒಂದು ಕೆಲಸವಂತ ಮಾಡಿಕೊಟ್ಟಿದ್ದೀರಿ. ನಾನು ಯಾಕೆ ಅದು ನಿಮ್ಮ ಸ್ವಾಭಿಮಾನದ ಕಟ್ಟಡವಂತ ಹೇಳ್ತೇನೆ ಅಂತ ಹೇಳಿದರೆ, ಯಾವುದೊಂದು ಸರ್ಕಾರದ ಜಾಗ ಇರಲಿ, ದುಡ್ಡು ಇರಲಿ, ಯಾವುದೇ ಒಂದು ಸವಲತ್ತಿಲ್ಲದೆ ನೀವು ನಿಮ್ಮ ಹಿತೈಷಿಗಳನ್ನು ಸಂಘಟಿಸಿ ಬಹುಶಃ ಈ ಒಂದು ಅತ್ಯುತ್ತಮವಾದ ಕಟ್ಟಡ ಕಟ್ಟಿದ್ದೀರಲ್ಲ, ಇದು ಬಹುಶಃ ನಿಮಗೆ ಸ್ವಾಭಿಮಾನದ ಒಂದು ಗೌರವವನ್ನು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮಗೆ ಬಹುಶಃ ಎಲ್ಲ ಇನ್ನಿತರ ಸಂಘ ಸಂಸ್ಥೆಯವರಿಗೆ ಕೂಡ ಒಂದು ಮಾದರಿಯಾಗಿ ಎಲ್ಲಿ ಕೂಡ ಹೇಳುವಂಥ ಅವಕಾಶ ಆಗ್ತದೆ. ಬಹುಶಃ ನಾವು ಇವತ್ತು ಇನ್ನು ಬಹುಶಃ ಏನೇ ವ್ಯವಸ್ಥೆ ಸಿಕ್ಕಿದರೂ ಕೂಡ ಒಂದು ಹಂತಕ ತನಕ ಯಾವುದೇ ಒಂದು ಸಹಕಾರ ಇಲ್ಲದೆ ತಾವು ತಮ್ಮದೇ ಜಾಗವನ್ನು ಖರೀದಿಸಿಕೊಂಡು ತಮ್ಮದೇ ಎಲ್ಲರ ಸಹಕಾರ ಪಡೆದುಕೊಂಡು ಇಷ್ಟು ಅದ್ಭುತವಾದ ಕಟ್ಟಡ ಕಟ್ಟಿ ನಿಮ್ಮ ಸಮಾಜದ ಕೆಲಸ ಮಾಡೋ ಸರ್ವರಿಗೆ ಕೂಡ ಒಂದು ಅತ್ಯುತ್ತಮವಾದ ಒಂದು ಕೇಂದ್ರ ಕಚೇರಿ ಮತ್ತು ಇನ್ನಿತರ ಸವಲತ್ತು ತಾವು ಇವತ್ತು ಒದಗಿಸಿದ್ದೀರಿ. ಅದಕ್ಕಾಗಿ ನಾನು ಈಗ ಪ್ರಯತ್ನ ಪಟ್ಟಂಥ ಮತ್ತು ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಅಭಿನಂದನೆ ಮತ್ತು ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನನಗೆ ಅತ್ಯಂತ ಸಂತೋಷ ಏನಂತ ಹೇಳಿದರೆ, ಇದರ ಪ್ರಪ್ರಥಮ ನಾವು ಈಗ ನಮ್ಮ ವಸಂತನ ಹೇಳಿದಾಗೆ ಪ್ರಪ್ರಥಮ ಸಭೆ 99ನಲ್ಲಿ ಬಹುಶಃ ಉಳ್ಳಾಳದಲ್ಲಿ ಇದರ ರಾಜ್ಯ ಮಟ್ಟದ ಪ್ರಥಮ ಒಂದು ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಕ್ಷೇತ್ರ ಮಟ್ಟದ್ದು ಫಸ್ಟ್ ಆದದ್ದೇ ಉಳ್ಳಾಳದಲ್ಲಿ. ಆಗ ನನ್ನ ತಂದೆ ಶಾಸಕರಾಗಿದ್ದರು, ನಾನೊಬ್ಬ ಯುವಕನಾಗಿ ಕೂಡ ಅದರಲ್ಲಿ ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿ ಆಮಂತ್ರಣ ಹಾಲ್ನ ಮೇಲಿನ ಕಟ್ಟಡದ ಹಾಲ್ನಲ್ಲಿ ಅವತ್ತು ಅದಕ್ಕೆ ಚಾಲನೆ ಆಯಿತು. ತದನಂತರ ನಾನು ಶಾಸಕನಾದ ನಂತರ ಪ್ರತಿ ವರ್ಷವೂ ಕೂಡ ನಾನು ಇವರ ಯಾವುದೇ ಒಂದು ಕಾರ್ಯ ಕರೆದಾಗಲೂ ಕೂಡ ತಪ್ಪದೆ ಭಾಗವಹಿಸಿದ್ದೆ. ಹಲವಾರು ಸಲ ತಮ್ಮ ಸಂಘದವರು ನಾವು ಅಲ್ಲಿ ಮಂತ್ರಿಗಳು ಕೂತ್ಕೊಂಡು ಚರ್ಚೆ ಕೂಡ ಮಾಡಿದ್ದು ಇದೆ. ಅದಲ್ಲದೆ ನಾನು ಪ್ರತಿಪಕ್ಷ ಸದಸ್ಯನಾಗಿದ್ದಾಗ ಕನಿಷ್ಠ ಒಂದು ಅಧಿವೇಶನದಲ್ಲಿ ಒಂದು ಟೈಲರ್ ದರ್ಜೆಗಳ ಬಗ್ಗೆ ಒಂದು ಪ್ರಶ್ನೆ ಬಹುಶಃ ನಾವು ಚರ್ಚೆ ಮಾಡೋದು ಪ್ರತಿಯೊಂದು ಅಧಿವೇಶನ ಕೂಡ ಇವತ್ತಿತ್ತು. ಬಹುಶಃ ಆ ಒಂದು ಇವತ್ತು ಬಹುಶಃ ಅವತ್ತು ನಾನು ಯುವಕರ ಸಂದರ್ಭದಲ್ಲಿ ಇವತ್ತು ಬಹುಶಃ ನಿಮ್ಮ ರಾಜ್ಯ ಮಟ್ಟದ ಪ್ರಥಮ ಕಟ್ಟಡ ಉದ್ಘಾಟನೆ ಮಾಡುವಾಗ ನಾನೇ ಉಸ್ತುವಾರಿ ಸಚಿವನಾಗಿ ಬಂದದ್ದು ಬಹುಶಃ ಅವತ್ತು ನೀವು ಆಶೀರ್ವಾದ ಮಾಡಿದ ಪ್ರಮುಖ ಕಾರಣಕ್ಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ತಮ್ಮೆಲ್ಲ ಟೈಲರ್ಗಳಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಅಭಿನಂದಿಸಿ. ಯಾಕೆಂತ ಹೇಳಿದರೆ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಇದರಲ್ಲೆಲ್ಲ ಶ್ರೀಮಂತ ಟೈಲರ್ ಯಾರು ಕೂಡ ಮುಂದೆ ಬರಲಿಕ್ಕಿಲ್ಲ. ನೀವೆಲ್ಲರೂ ಕೂಡ ಸ್ವಾಭಿಮಾನ ಮತ್ತು ಶ್ರಮ ಪಡುವ ಟೈಲರ್ಗಳೇ ಮುಂದೆ ನಿಂತು ತಾವು ಕೆಲಸ ಇವತ್ತು ಮಾಡಿದ್ದೀರಿ. ಇದು ಯಾವುದು ನಿಮಗೆ ತೋರಿಸಂತ ಹೇಳಿದರೆ
ಬಹುಶಃ ಹಣ ಮುಖ್ಯ ಅಲ್ಲ, ಪ್ರಾಮಾಣಿಕತೆ, ನೀಯತೆ, ಬದ್ಧತೆ ಮತ್ತು ಒಗ್ಗಟ್ಟು ಮುಖ್ಯ. ಅದರ ಮುಖ ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಇವತ್ತು ತಾವೆಲ್ಲ ಸಣ್ಣ ಮಟ್ಟದ ಅಥವಾ ಮಾಧ್ಯಮ ಮಟ್ಟದ ಟೇಲರ್ ಆಗಿದ್ದು ಕೂಡ ತಾವು ಇವತ್ತು ಮುಂದೆ ನಿಂತು ತಮ್ಮ ವಿಶೇಷವಾದ ಪ್ರಯತ್ನ ಮೂಲಕ ಇವತ್ತು ಮಾದರಿ ಹಮ್ಮಿಸುವ ಜೊತೆಯಲ್ಲಿ ಈಗಾಗಲೇ ಬಹುಶಃ ಭವಿಷ್ಯ ನಿಧಿ ಮತ್ತು ನಮ್ಮ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಅವತ್ತು ಅಸಂಘಟಿತ ಕಾರ್ಯ ಒಂದು ಪಾಲಿಸಿ ಅಂತ ಇರಲಿಲ್ಲ. ಸತತವಾಗಿ ಚರ್ಚೆ ಮಾಡಿ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದ ನಂತರ ಅಸಂಘಟಿತ ಕಾರ್ಮಿಕರಿಗೆ ಕೂಡ ಒಂದು ಪಾಲಿಸಿ ಅಂತ ಒಂದು ಇವತ್ತು ತೀರ್ಮಾನ ಆಯಿತು. ಅದರ ಅಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಮತ್ತು ಭವಿಷ್ಯ ನಿಧಿ. ನಾನು ಬಹುಶಃ ಟೈಲರ್ ಅಸೋಸಿಯೇಷನನ್ನು ಇನ್ನೊಮ್ಮೆ ಶುಭಾಶಯ ಸಲ್ಲಿಸುವಂಥದ್ದು. ಇವತ್ತು ಏನಾದರೂ ಬೇರೆ ಬೇರೆ ಅಸಂಘಟಿತ ಕಾರ್ಮಿಕರಿಗೆ ಏನಾದರೂ ಸಂಘಟನೆಯುಕ್ತ ಒಂದು ಯೋಜನೆ ಬಂದಿದ್ದರೆ ಅದಕ್ಕೆ ನೇತೃತ್ವ, ಅದಕ್ಕೆ ಚಾಲನೆ, ಅದಕ್ಕೆ ಸಲಹೆ ಸೂಚನೆ ಕೊಟ್ಟವ್ರು ಯಾವುದಿದ್ದರೆ ಅದು ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆವಾಗ ಇದರ ಬಗ್ಗೆ ಯಾರೇ ಪರಿಕಲ್ಪನೆ ಮಾಡಲಿಲ್ಲ, ಅಸಂಘಟಿತ ಕಾರ್ಮಿಕರ ಬಗ್ಗೆ ಯಾರು ಕೂಡ ಆಲೋಚನೆ ಇಲ್ಲದಂಥ ವಿಚಾರ ಇದೆ. ಒಂದು ಕಾಲ ಇತ್ತು, ಕೆಲವು ಮಂದಿ ಸಂಘಟಿತರಾಗಿದ್ದುಕೊಂಡು ಅಸಂಘಟಿತ ಹೆಸರನ್ನ ಬಹುಶಃ ಇದನ್ನು ಉಪಯೋಗ ಮಾಡಿಕೊಂಡು ಅಸಂಘಟಿತ ಯಾವುದೇ ಒಂದು ಭದ್ರತೆ, ಯಾವುದೇ ಒಂದು ಬಹುಶಃ ಒಂದು ಯೋಜನೆಗಳಿಲ್ಲದೆ ಇವತ್ತು ಹಲವಾರು ಸರ್ಕಾರ ಮುಂದೆ ಹೋಗುವಂಥ ವಿಚಾರ ಇತ್ತು. ಇವತ್ತು ಕರ್ನಾಟಕ ಟೈಲರ್ ಅಸೋಸಿಯೇಷನ್ ಅವರು ಇದರ ಬಗ್ಗೆ ಬೇರೆ ಬೇರೆ ಚರ್ಚೆ, ಬೇರೆ ಬೇರೆ ಮೀಟಿಂಗ್ ಮಾಡುವಾಗ ಅಸಂಘಟಿತ ಕಾರ್ಮಿಕರ ಬರೀ ಟೈಲರ್ಸ್ ಜೊತೆಯಲ್ಲಿ ಬೇರೆ ಬೇರೆ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಬಹುಶಃ ಒಂದೇ ಒಂದು ವೇದಿಕೆ, ಒಂದು ಅಂಬ್ರೆಲದ ಅಡಿಯಲ್ಲಿ ಬೇರೆ ಬೇರೆ ಯೋಜನೆ ತರುವಂಥ ಅವಕಾಶ ಕೂಡ ಆಯಿತು. ಅದರಲ್ಲಿ ಸ್ಮಾರ್ಟ್ ಕಾರ್ಡ್ ಮತ್ತು ಭವಿಷ್ಯ ನಿಧಿ. ಕಳೆದ ನಿಮ್ಮ ಒಂದು ವಾರ್ಷಿಕ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬಂದಾಗ ಹೇಳಿದ್ದೆ, ನಾವು ಬಹುಶಃ ನೆಕ್ಸ್ಟ್ ಅಧಿವೇಶನ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ನಿಯೋಗ ಬಂದರೆ ನಾವು ಕೂತ್ಕೊಂಡು ನಾವು ಚರ್ಚೆ ಮಾಡಿ, ಅಧಿಕಾರಿಗಳು ಕೂಡ ಚರ್ಚೆ ಮಾಡಿಕೊಂಡು ನಾವು ಏನು ಸಮಸ್ಯೆ ಇದೆ ನಾವು ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುವಂತೇಳಿ. ಬಹುಶಃ ಕಳೆದ ನಮ್ಮ ಬಜೆಟ್ ಸೆಷನ್ನಲ್ಲಿ ನಮಗೆ ಒಂದು ದಿವಸ ಕೂಡ ಬೇರೆ ಬೇರೆ ಗೊಂದಗಳಿಂದ ಸರಿಯಾಗಿ ಯಾವುದೇ ಒಂದು ಕೆಲಸ ಮಾಡುವಂಥ ವಿಚಾರದಿಲ್ಲ ಸಂದರ್ಭದಲ್ಲಿ ಬಹುಶಃ ಅಲ್ಲಿ ನಿಮಗೆ ಕರೆದು ಬಹುಶಃ ನಮಗೆ ನಾವು ಕೈಗೆ ಸಿಕ್ಕುವುದಿಲ್ಲ, ಅಧಿಕಾರಿಗಳು ಇಲ್ಲ ಅಂತ ಹೇಳಿದರೆ ಮತ್ತೆ ನಿಮಗೆ ಬೇಸರ ಆಗಬಾರ್ದು ಅಂತೇಳಿ ನಾವು ಕೂಡ ಇವತ್ತು ಆಹ್ವಾನಿಸಿರಲಿಲ್ಲ. ಆದ ಕಾರಣ ಬಹುಶಃ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ನಮ್ಮ ರಾಜ್ಯದ ಕಾರ್ಮಿಕ ಸಚಿವರು ಮತ್ತು ರಾಜ್ಯದ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ನ ಸದಸ್ಯರನ್ನು ಕೂತ್ಕೊಂಡು ಈ ಸ್ಮಾರ್ಟ್ ಕಾರ್ಡ್ ಮತ್ತು ಭವಿಷ್ಯ ನಿಧಿ ಇನ್ನಿತರ ಯೋಜನೆಗಳ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ನಮ್ಮ ಕಾರ್ಯಸೂಚಿಯನ್ನು ಅನುಷ್ಠಾನಗೊಳಿಸಲು ನಾನೊಬ್ಬ ಸೋದರನಾಗಿ ನಾನೆಲ್ಲ ಪ್ರಯತ್ನ ಮಾಡ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಭವಿಷ್ಯ ನಿಧಿಯ ಜೊತೆಯಲ್ಲಿ ಇನ್ನಿತರ ಬೇರೆ ಏನಾದರೂ ಯೋಜನೆ ಇದ್ದರೂ ಕೂಡ ನಾವು ಇವತ್ತು ಅನುಷ್ಠಾನಕ್ಕೆ ತರಲಿಕ್ಕೆ ನಾವು ಮುಂದೆ ಇವತ್ತು ನಿಲ್ತೇವೆ. ಅಸಂಘಟಿತ ಕಾರ್ಮಿಕರಿಗೆ ಯಾಕಂತ ಹೇಳಿದರೆ ಈ ಸಮಾಜ ಇವತ್ತು ಬಲಿಷ್ಠವಾಗಬೇಕಾದ್ರೆ ಈ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜನಸಾಮಾನ್ಯ ಯಾರಿದ್ದಾರೆ ಅವರು ದೊಡ್ಡವರು ಸಣ್ಣವರು ಎಲ್ಲರಿಗೂ ಕೂಡ ಬೇರೆ ಬೇರೆ ಕಾರ್ಯ ಹಮ್ಮಿಕೊಳ್ಳುವ ಮೂಲಕ ಅವರಿಗೆ ಭದ್ರತೆ ಮತ್ತು ಸ್ವಾವಲಂಬನೆ ಮತ್ತು ಸ್ವಾಭಿಮಾನದ ಬದುಕು ಕಾಣಲಿಕ್ಕೆ ತಾವು ಇವತ್ತು ಹಲವಾರು ಯೋಜನೆ ಸರ್ಕಾರ ಇವತ್ತು ಕೈಗೊಳ್ಳಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಿದ್ದಾಗ ಅಸಂಘಟಿತ ಕಾರ್ಮಿಕರಿಗೆ ಬೇರೆ ಬೇರೆ ಯೋಜನೆ ತರುವಂಥ ವಿಚಾರ ಇವತ್ತಾಯಿತು. ಮತ್ತು ಬೇರೆ ಬೇರೆ ವರ್ಗದವರಿಗೆ ಕೂಡ ಹಲವಾರು ಬೇರೆ ಬೇರೆ ನಾನು ಹೇಳಿಕೊ ಪ್ರತಿಯೊಂದು ಕೊಟ್ಟಿದೆ. ಉಚಿತವಾದ ಅಕ್ಕಿ, ಉಚಿತವಾದ ಶೂ, ಉಚಿತವಾದ ಸೈಕಲ್, ಬಸ್ ಯಾಕೆ ಅವರು ಈ ಬಗ್ಗೆ ಚರ್ಚೆ ಆದಾಗ ಅವರು ಹೇಳಿದರು, ಈ ರಾಜ್ಯದ ಸಂಪತ್ತಿನಲ್ಲಿ ಕೆಲವರ ಮಾತ್ರ ತಿನ್ನುವುದಲ್ಲ, ಈ ರಾಜ್ಯದ ಸಂಪತ್ತಿನಲ್ಲಿ ಈ ರಾಜ್ಯದ ಪ್ರತಿಯೊಂದು ವರ್ಗದವರಿಗೂ ಕೂಡ ಹಕ್ಕಿದೆ ಸರಿ, ಎಲ್ಲರಿಗೂ ಕೂಡ ಅದನ್ನು ಹಂಚಿ ತಿನ್ನಬೇಕು. ಅದಕ್ಕಾಗಿ ನಾನು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಕೊಡ್ತೇವೆ ಅಂತ ಹೇಳಿಕೊಂಡು ಅವತ್ತು ಹಲವಾರು ಬಹುಶಃ ನಿಮ್ಮನ್ನು ಕೂಡ ಸೇರಿಸಿಕೊಂಡು ಬಹುಶಃ ಕಾರ್ಯಕ್ರಮ ಇವತ್ತು ಜಾರಿಗೆ ತರುವಂಥ ಅವಕಾಶ ಆಗಿದೆ. ಈಗಿನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರವು ಕೂಡ ಅದನ್ನು ಅನುಷ್ಠಾನಗೊಡಲಿಕ್ಕೆ ಎಲ್ಲರೂ ಕೂಡ ಕಟ್ಟಿಬದ್ಧರಾಗಿದ್ದೇವೆ ಅಂತ ನಾನು ಸರ್ಕಾರದ ಪರವಾಗಿ ಹೇಳಿ ಸರ್ಕಾರದ ಪರವಾಗಿ ನಾನು ಶುಭಾಶಯವನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕೆ ಸ್ಮಾರ್ಟ್ ಕಾರ್ಡ್ ಮತ್ತು ನಿಮ್ಮ ಭವಿಷ್ಯ ನಿಧಿಗೆ ಸಂಬಂಧಪಟ್ಟಾಗೆ ಸಮರ್ಪಕವಾಗಿ ನಮ್ಮ ಕೆಲಸ ಮಾಡಿಕೊಳ್ಳುವ ಅವಕಾಶ ನಾವು ಕಾಣುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನಿಮ್ಮ ಸಂಘಟನೆ ಬಗ್ಗೆ ನನಗೆ ಅತ್ಯಂತ ಸಂತೋಷ. ಯಾಕಂದರೆ ಹೇಳಿದರೆ ಟೈಲರ್ಗಳು ಒಂದು ಕೆಲಸವನ್ನು ಪ್ರಾರಂಭ ಮಾಡಿದರೆ ಅದು ಭಾಳ ಅಚ್ಚುಕಟ್ಟಾಗಿ ಅದನ್ನು ಪೂರ್ತಿಗೊಳಿಸ್ತಾರೆ ಎಂಬ ವಿಶ್ವಾಸ ನನಗಿದೆ. ಯಾಕೆ ನೀವು ಅದರಲ್ಲಿ ಭಾಳ ಟ್ರೈನಿಂಗ್ ಆದವರು, ನೀವು ಯಾರು ಒಬ್ಬೊಬ್ಬ ಒಂದೊಂದು ಸೈಜ್ನವ್ರು ಬರ್ತಾರೆ, ಆ ಸೈಜ್ಗೆ ಅನುಗುಣವಾಗಿ ಅದನ್ನು ಕಟ್ ಮಾಡಿ ಕರೆಕ್ಟ್ ಮಾಡಿ ಅವನಿಗೆ ಎಲ್ಲರಿಗೂ ಸಮಾಧಾನ ಪಡಿಸುವಂಥ ಶಕ್ತಿ ಯಾರಿಗೆ ಅದಿದ್ದರೆ ಅದು ಟೈಲರ್ಗೆ ಮಾತ್ರ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ. ಒಂದು ಮನೆಯಲ್ಲಿ 10 ಜನ ಇದ್ದರೆ 10 ಜನ ಟೈಪಿನವರು, ಒಬ್ಬನಿಗೆ ಒಂದೊಂದೇ ಸೂಟ್ ಆಗೋದು. ನನ್ನಾಗೆ ಡ್ರೆಸ್ ನನ್ನ ತಮ್ಮನಿಗೆ ಆಗೋದಿಲ್ಲ, ಅವನ ತಮ್ಮನಿಗೆ ಆಗೋದಿಲ್ಲ ಅಲ್ವಾ. ಮತ್ತು ಸೈಜ್ ಕೂಡ ಒಬ್ಬ ಉದ್ದ ಇರ್ತಾನೆ, ಒಬ್ಬ ಗಿಡ್ಡ ಎಲ್ಲರಿಗೆ ಮೆಚ್ಚುವ ರೀತಿಯಲ್ಲಿ ನಿಮ್ಮಲ್ಲಿ ಬರುವ ಪ್ರತಿಯೊಂದು ಕಸ್ಟಮರ್ ಕೂಡ ಒಬ್ಬೊಬ್ಬ ಒಂದೊಂದು ಟೈಪ್, ಮಾನಸಿಕವಾಗಿ ಒಂದು ಟೈಪ್,
ಅವನ ಸೈಜ್ನಲ್ಲಿ ಒಂದು ಟೈಪ್, ಅವನ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಕೂಡ ಟೈಪ್. ಇದನ್ನೆಲ್ಲ ನೀವು ಕೇಂದ್ರೀಕರಿಸಿಕೊಂಡು ಭಾಳ ತಾಳ್ಮೆಯಿಂದ ಎಲ್ಲ ತಗೊಂಡು ಬಹುಶಃ ಕರೆಕ್ಟಾಗಿ ಅದನ್ನು ಸರಿಯಾದ ಸಮಯದಲ್ಲಿ ಮುಟ್ಟಿಸಿ ಎಲ್ಲನೂ ಸಂತೋಷ ಪಡುವ ಶಕ್ತಿ ಯಾರಿಗಿದ್ದರೆ ಅದು ಟೈಲರಿಗೆ ಮಾತ್ರ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಸೊ ಆ ತಾಳ್ಮೆ, ಆ ನಿಖರತೆ, ಆ ಒಂದು ಸಮಾಧಾನದ ಮೂಲಕ ಅದನ್ನು ಕೊಡುವಂಥದ್ದು, ಹೆಚ್ಚು ಕಮ್ಮಿ ಆದ ತಕ್ಷಣ 5 ನಿಮಿಷದಲ್ಲಿ ತಪ್ಪ ಮತ್ತು ಸರಿ ಮಾಡಿಕೊಂಡು ಕೊಡುವಂಥ ವ್ಯವಸ್ಥೆ, ಇದರಲ್ಲಿ ತಾವು ಭಾಳಷ್ಟು ಪರಿಣಿತರಾದ ಕಾರಣ ನೀವೆಲ್ಲ ಕಾರ್ಯಕ್ರಮ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡ್ತೀರೆಂಬ ನನಗೆ ವಿಶ್ವಾಸ ಇವತ್ತು ಇದೇ ನಾನು ಹೇಳಲಿಕ್ಕೆ ಇಚ್ಛಿಸಿ, ಇದು ಭವಿಷ್ಯದ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಕ್ರಾಂತಿಕಾರಿ ಯೋಜನೆ ಆಗ್ತದೆ. ಬಹುಶಃ ನನ್ನೊಂದು ಸಣ್ಣ ಮಟ್ಟದ ಸಲಹೆ ಸೂಚನೆ ಅಂತ ಹೇಳಿದರೆ, ತಾವೆಲ್ಲ ಬಹುಶಃ ಇವತ್ತು ಒಂದಲ್ಲ ಒಂದು ರೀತಿಯಿಂದ ಶ್ರಮಪಟ್ಟು ಒಂದು ಹಂತಕ್ಕೆ ಬಂದು ತಮ್ಮ ಟೈಲರ್ ಆಗಿದ್ದೀರಿ ಅಥವಾ ಟೈಲರ್ ಶಾಪ್ ಇದೆ, ನೀವು ನಿಮ್ಮ ಅಸೋಸಿಯೇಷನ್ ಮುಖಾಂತರ ನೀವೊಂದು ಗಾರ್ಮೆಂಟ್ ಫ್ಯಾಕ್ಟ್ರಿಯನ್ನೇ ಸ್ಟಾರ್ಟ್ ಮಾಡಬೇಕಂತ ಹೇಳುವ ನನಗೆ ಕೆಲಸ. ಗಾರ್ಮೆಂಟ್ ಇದು ಮಾಡೋದಂತಲ್ಲ, ನಿಮ್ಮ ಟೈಲರಿಂಗ್ ಸ್ಟಿಚ್ಚಿಂಗ್ ಒಂದು ಸಂಸ್ಥೆ ಬೇಕಾದಷ್ಟು ಇವತ್ತು ಅವಕಾಶಗಳಿದೆ. ಯಾಕೆಂತ ಹೇಳಿದರೆ ಈಗ ನಾನು ಬೆಳ್ಳಾರಿ ಕಡೆ ನಾನು ಹೋಗಿದ್ದೆ. ಬೆಳ್ಳಾರಿಯಲ್ಲಿ ನಾನು ಇದ್ದಾಗ ಪ್ರತಿಯೊಂದು ಮನೆಯಲ್ಲಿ ಕೂಡ ನಾವೆಲ್ಲಿ ಬೀಡಿ ಕಟ್ಟುವಂಥದ್ದು, ಅಲ್ಲಿ ಬೀಡಿ ವಿಚಾರ ಇಲ್ಲ. ಪ್ರತಿ ಮನೆಯಲ್ಲಿ ಕೂಡ ಟೈಲರಿಂಗ್, ಪ್ರತಿ ಮನೆಯಲ್ಲಿ ಒಂದು ಸಣ್ಣ ಮನೆ ಇದ್ದರೆ ಅಲ್ಲಿ 5-6 ಮುಂದೆ ಅವ್ರ ಮನೆ ಮೇಲಿರ್ತದೆ, ಕೆಳಗೊಂದು 8 ಮಿಷಿನ್ ಇರ್ತದೆ, 8 ಜನ ದುಡಿತಾರೆ, ಅದು ಜೀನ್ಸ್ ರಾಶಿಯಾಗಿರ್ತಾರೆ. ಇದಕ್ಕೆ ನಾನು ಅವ್ರದ್ದು ಕರೆದು, ನಾನು ಹೋದಾಗ ಅವ್ರನ್ನ ಕರೆದು ಕೇಳಿದೆ, ಅವರೊಬ್ಬೊಬ್ಬರಿಗೆ ಬಹುಶಃ ಅವರು ಎಷ್ಟು ಮಾಡಿಕೊಡ್ತಾರೆ, ಅಷ್ಟು ತಿಂಗಳಿಗೆ 12-13 ಸಾವಿರ ಯಾರು ದುಡಿಯೋರು ದುಡಿತಾರೆ, ಈ ಮನೆಯವರು ಬೇರೆ. ಸೊ ಈ ರೀತಿಯ ದೊಡ್ಡ ಮಟ್ಟದೊಂದು ಕ್ರಾಂತಿಕಾರಿ ಯೋಜನೆ ಮತ್ತು ಒಂದು ಜನಜಾಗೃತಿ ಮೂಡಿಸಿದಾಗ ನಮ್ಮಲ್ಲಿ ಕೂಡ ಪ್ರತಿಯೊಂದು ಮನೆ ಅಥವಾ ಕೆಲವೊಂದು ವಿಚಾರ ಬರೋದು. ನಾನು ಮಂಗಳೂರಿಗೆ ಭಾಳಷ್ಟಿದೆ, ನಮ್ಮ ಫರಂಗಿಪೇಟೆಯಲ್ಲಿ ಒಬ್ಬ ಸ್ಟಾರ್ಟ್ ಮಾಡಿ 10 ಮಿಷಿನಲ್ಲಿ ಈಗ 65 ಮಿಷನ್ ಆಯ್ತು ಅವನ ಹತ್ರ. ಪ್ಲಸ್ ಈಗ 100 ಜನ ಬೇರೆ ಬೇರೆ ಕಡೆ ಜಾಬ್ ಕೊಟ್ಟು ಅಲ್ಲಿಗೆ ಕೂಡ ಕೊಟ್ಟು ಕೆಲಸ ಮಾಡಿ ಅವನು ಬಹಳ ಉತ್ತಮವಾಗಿ ಮುಂದೆ ತೆಗೋ ಕೆಲಸ ಇವತ್ತು ಆಗಿದೆ. ಸರ್ಕಾರ ಕೂಡ ಇದಕ್ಕೆ ಸಂಪೂರ್ಣವಾದ ಬೇರೆ ಬೇರೆ ಯೋಜನೆ ಕೂಡ ಇವತ್ತು ಹಮ್ಮಿಕೊಂಡಿದೆ. ಸೊ ನಿಮ್ಮ ಸಂಘ ನಿಮಗೆ ಇದರ ಬಗ್ಗೆ ಭಾಳ ಪರಿಣಿತರಾದ ಕಾರಣ, ಭಾಳ ಎಕ್ಸ್ಪೀರಿಯೆನ್ಸ್ ಇದ್ದ ಕಾರಣ ಬಹುಶಃ ಮತ್ತು ಇದರ ಬಗ್ಗೆ ಭಾಳಷ್ಟು ಒಂದು ದೊಡ್ಡ ಮಟ್ಟದ ಹೆಜ್ಜೆ ನನಗೆ ವಿಶ್ವಾಸದ ಕಾರಣ ಇಂಥ ಒಂದು ಯೋಜನೆ ತಾವು ಸಣ್ಣ ಮಟ್ಟದಲ್ಲಿ ಕೂಡ ಪ್ರಾರಂಭ ಮಾಡಬೇಕು. ಬಹುಶಃ ಇಲ್ಲೇ ನಿಮಗೆ ಸ್ಥಳಾವಕಾಶದ ಕಾರಣ ಇಲ್ಲೇ ಪ್ರಾರಂಭ ಮಾಡುವ ಅವಕಾಶಗಳು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಇದರ ಬಗ್ಗೆ ತಾವಿವತ್ತು ಆಲೋಚನೆ ಮಾಡಬೇಕು ಅನ್ನೋ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮ ಕ್ಷೇತ್ರ ಮಟ್ಟದ ಇದನ್ನು ಬಹುಶಃ ನನ್ನ ತಂದೆಯವರಾದ ಶಾಸಕರಾಗಿ ತಾವು ಉದ್ಘಾಟನೆ ಇವತ್ತು ಮಾಡಿದರು. ತದನಂತರ ಎಲ್ಲ ರೀತಿಯ ತಾವು ವಿಶೇಷ ತಮ್ಮ ಸಹಕಾರ ಬೆಂಬಲ ಕೊಡುವಂಥ ಪ್ರತಿ ಹಂತ ಕೂಡ ಮಾಡಿ ತಾವೆಲ್ಲ ಕೂಡ ಆಶೀರ್ವಾದ ಇವತ್ತು ಮಾಡಿರ್ತೀರಿ. ಬಹುಶಃ ಈ ಕಟ್ಟಡ ಇನ್ನಷ್ಟು ಉಜ್ವಲವಾಗಿ ಬೆಲೆಗೊಳ್ಳುವಂಥ ಅವಕಾಶ ಆಗಲಿ. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಈ ರೀತಿಯ ಮಾದರಿಯ ಕೇಂದ್ರಗಳನ್ನು ಬೇರೆ ಬೇರೆ ಇವತ್ತು ಪ್ರಾರಂಭ ಮಾಡುವಂಥ ವಿಚಾರ ಕೂಡ ಆಗಲಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರಯತ್ನ ಮುಖಾಂತರ ಬಹುಶಃ ಸಮುದಾಯ ಭವನ ಕೂಡ ನಿಮ್ಮಿಂದ ಮುಖಾಂತರ ಕಟ್ಟುವಂಥ ಬಹುಶಃ ವಿಶೇಷ ಮನೋಭಾವ ಕೂಡ ಮುಂದೆ ಬರುವಂಥ ವಿಚಾರ ಕೂಡ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಬಹುಶಃ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ನಿಮ್ಮ ಉದ್ಯಮಕ್ಕೆ ಸಂಬಂಧಪಟ್ಟಂಥ ಒಂದು ವೇದಿಕೆ ಮತ್ತು ಒಂದು ಸಂಘಟನೆಯಾಗಿ ಇವತ್ತು ಪರಿಗಣಿಸಲಿ ಅಂತ ಹೇಳಿ ಕೂಡ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸುವಂಥದ್ದು. ಬಹುಶಃ ನಾನು ಲಾಸ್ಟ್ ಟೈಮ್ ಬಂದಾಗ ಹೇಳಿದರು, ಸರ್ಕಾರದಾಲ ತಿಕ್ಕಿಜಿನೆಲ್ಲ ಈರ್ನದಾದ ನಂಚು ಸಹಾಯ ಮಲ್ಪೋಣ ಅಂತೇಳಿ ಸಿಕ್ಕೇಶ್ವರನವರು ಬಹುಶಃ ಇವತ್ತು ಹೇಳಿದರು. ನಾನು ಹೇಳಿದೆ, ಎಂಕುಲ್ಪುರ BPL ಮಿನಿಸ್ಟರ್ನ ಕುಲು APL ಮಿನಿಸ್ಟರ್ನ ಪೂರ ಬಾಂಬೆ, ಬೆಂಗಳೂರು, ಡೆಲ್ಲಿ ಪೂರ ಐಟ ಪೂರ APL ಮಿನಿಸ್ಟರ್ನ ಕುಲು ಕುಲ್ಲೇರು ಬಂದು ಅದಕ್ಕೆ ಅದ ಕಾರಣ ಬಹುಶಃ BPLಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಕೊಡೋ ಕೆಲಸ ಆಗೋದದ್ದು. ಆದರೂ ಕೂಡ ತಾವೆಂತ ಹೇಳಿದಿರಿ, ಇದು ನೀವಲ್ಲ ನಿಮ್ಮ ತಂದೆಯವರು ಉದ್ಘಾಟನೆ ಮಾಡೋದು, ಇದಕ್ಕಿಂತ ತಾವು ಇವತ್ತು ಜಾಸ್ತಿ ಕೊಡಬೇಕಂತ ಕೇಳಿದಿರಿ. ಆದ ಕಾರಣ ಬಹುಶಃ ತಾವು ಹೌದೌದು ಆ ಒಂದು ಬೇಡಿಕೆ ಕೂಡ ಇತ್ತು. ಅದಕ್ಕೆ ನಾನು ಹೇಳಿದೆ, ಟೈಲರ್ನವರಿಗೆ ಸಮಾಧಾನ ಪಡಿಸೋ ಕೂಡ ಭಾಳ ಆರಾಮದಲ್ಲಿ ಗೊತ್ತಿದೆ. ಹೆಚ್ಚು ಅಂಗಿ ಬಟ್ಟೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ ಇಂಚಾತೀನಿ ಅಂತ 5 ನಿಮಿಷದಲ್ಲಿ ಮತ್ತೆ ರಿಪೇರಿ ಮಾಡಿಕೊಡುವಂಥದ್ದು ಶಕ್ತಿ ಕೂಡ ಇವತ್ತು ಇದೆ. ಆದ ಕಾರಣ ಬಹುಶಃ ನಿಮ್ಮೆಲ್ಲರ ಬೇಡಿಕೆ ಮತ್ತು ನಿಮ್ಮದಾಗಿ ಇನ್ನು ಹೆಚ್ಚುವರಿಯಾಗಿ ಬಹುಶಃ ನಮ್ಮ ಕ್ಷೇತ್ರ ಜನಸಾಮಾನ್ಯ ಮತ್ತು ನಮ್ಮ ಕ್ಷೇತ್ರ ಕಾರ್ಯಕರ್ತರ ಪರವಾಗಿ ಹೆಚ್ಚುವರಿಯಾಗಿ ನಾನು ಮತ್ತೆ 50,000 ಬಹುಶಃ ನಿಮಗೆ ಕೊಡ್ತೇನೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಅವಕಾಶ ಇವತ್ತು
ಮಾಡುವಂಥದ್ದು. ಸೊ ಈ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥ ಅವಕಾಶ ಆಗಲಿ. ಇದು ನಿಮಗೆ ಮಾತ್ರ ಸಂತೋಷ ಅಲ್ಲ, ನಮಗೆ ಸರ್ವರಿಗೂ ಕೂಡ ಸಂತೋಷ ಮತ್ತು ಹೆಮ್ಮೆಯ ವಿಚಾರ. ನಾವು ಬಹುಶಃ ಇನ್ನು ಯಾವ ಪ್ರದೇಶಕ್ಕೂ ನಾವು ಗುಲ್ಬರ್ಗ ಎಲ್ಲಿ ಹೋದರೂ ಕೂಡ ನಾವು ಹೋದಾಗ ನಮ್ಮ ಜಿಲ್ಲೆಯ ಟೈಲರ್ ಅಸೋಸಿಯೇಷನ್ ಪರವಾಗಿ ಮಾತಾಡಲಿಕ್ಕೆ ನಮ್ಗೆ ಕೂಡ ಭಾಳಷ್ಟು ಹೆಮ್ಮೆಯ ವಿಚಾರ ಇವತ್ತು ಆಗ್ತದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಸಮಸ್ತ ಕರ್ನಾಟಕ ಜನತೆ ಎಲ್ಲ ಟೈಲರ್ನವರು ಕೂಡ ಇಲ್ಲಿ ಬಂದಿದ್ದೀರಿ, ತಾವು ಆಶೀರ್ವಾದ ಮಾಡಿರಿ, ತಾವು ಸಹಕಾರ ಕೊಟ್ಟಿದ್ದೀರಿ. ನಾವೆಲ್ಲರೂ ಕೂಡ ಒಂದೇ ಕುಟುಂಬ ಅಂತ ರೀತಿಯಲ್ಲಿ ಇಟ್ಟುಕೊಂಡು ತಾವು ಹಮ್ಮಿಕೊಂಡಿದ್ದೀರಿ. ಟೈಲರ್ ಅಸೋಸಿಯೇಷನ್ ನಾವು ಕಳೆದ ಮಡಿಕೇರಿಯಲ್ಲಾದ ಸಂದರ್ಭದಲ್ಲಿ ಇವರು ಬಹುಶಃ ಚೆನ್ನಾಗಿ ಆರ್ಥಿಕ ಕಷ್ಟದರೂ ಕೂಡ ಇವೊಂದು ಎಷ್ಟೆಲ್ಲ ಇವರೆಲ್ಲರೂ ಕೂಡ ಎಷ್ಟೆಲ್ಲ ಇವೊಂದು ಸಾಧ್ಯ ಇದೆ ಅಷ್ಟೆಲ್ಲ ಕಲೆಕ್ಷನ್ ಮಾಡಿ ಅವರ ಸೋದರಿಗೆ ಸಹಾಯ ಮಾಡಿದ ಮನೋಭಾವ ಕೂಡ ಇನ್ನೊಬ್ಬರಿಗೆಲ್ಲರಿಗೂ ಕೂಡ ಇವತ್ತು ಮಾದರಿ. ಈ ರೀತಿಯ ಮನೋಭಾವ ಮತ್ತು ಮಾನವೀಯತೆ ನಿಮ್ಮನ್ನು ಇನ್ನಷ್ಟು ಮುಂದಕ್ಕೆ ತಗೊಂಡು ಹೋಗ್ತದೆ. ದೇವರು ನಿಮಗೆ ವಿಶೇಷದ ಆಶೀರ್ವಾದ ಶಕ್ತಿ ಕೊಡ್ತಾರೆ ಎಂಬ ವಿಶ್ವಾಸ ನಾನು ಇಟ್ಟುಕೊಂಡು ಬಹುಶಃ ನಿಮ್ಮ ಮಕ್ಕಳಿಗೆಲ್ಲ ಅತ್ಯುತ್ತಮವಾದ ಶಿಕ್ಷಣ ಕೊಡೋ ವಿಶೇಷ ಶಕ್ತಿ ನಿಮಗೆಲ್ಲರೂ ಕಲ್ಪಿಸಿ ಕ್ರಾಂತಿಕಾರಿ ಬದಲಾವಣೆ ಮುಂದಿನ ಆಗಲಿ ಅಂತ ನಾನು ಇವತ್ತು ಕೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಳ್ಳುತ್ತಾ ಈ ಕಾರ್ಯಕ್ರಮ ನಾವು ದೇವರ ಹೆಸರು ಉದ್ಘಾಟಿಸಿ ಸಮಾಜಕ್ಕೆ ಅರ್ಪಿಸಿದ್ದೇನೆ. ಜೈ ಹಿಂದ್, ನಮಸ್ಕಾರ. ಇವತ್ತು ಟೈಲರ್ ವೃತ್ತಿಯವರಿಗೆ ಸಮಾಜದಲ್ಲಿ ಒಂದು ವಿಶೇಷ ಸ್ಥಾನಮಾನವಿದೆ. ಇವತ್ತು ಎಲ್ಲ ಗ್ರಾಹಕರು ತಮ್ಮಲ್ಲಿ ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ತಾವು ಕೂಡ ಎಲ್ಲರೂ ಸುಂದರವಾಗಿರಲು ತಾವು ಕಾರಣವಾಗಿದ್ದೀರಿ. ಇವತ್ತು ಕಳೆದ 20 ವರ್ಷದಿಂದ ಈ ಸಂಘಟನೆಯನ್ನು ಬೆಳೆಸಿ ಇವತ್ತು 1 ಲಕ್ಷ ತಾವು ಸದಸ್ಯರಿದ್ದೀರಿ. ಇವತ್ತು ಎಲ್ಲರೂ ಜೊತೆಯಾಗಿ ಸೇರಿ ಈ ಸುಂದರ ಭವನವನ್ನು ನಿರ್ಮಾಣ ಮಾಡಿದ್ದೀರಿ. ಈ ನಿರ್ಮಾಣ ಮಾಡಿದಂಥ ತಮ್ಮ ಸಂಘಟನೆಯ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಸದಸ್ಯರಿಗೆ ನಾನು ತುಂಬು ಹೃದಯದ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ. ಗುಜರಾತ್ ಭೂಕಂಪ ಆದಾಗ ಅದಕ್ಕೆ ನೆರವು ಕೊಟ್ಟಿದ್ದೀರಿ. ಉತ್ತರ ಕನ್ನಡದಲ್ಲಿ ನೆರೆ ಬಂದಾಗ ಕೂಡ ತಾವು ಅಲ್ಲಿ ಕೂಡ ನೆರವನ್ನು ಕೊಟ್ಟಿದ್ದೀರಿ. ಬೆಂಗಳೂರಿನಲ್ಲಿ ಶ್ರುತಿ ಎಂಬವರ ಮಗಳಿಗೆ ಕೂಡ ಧನ ಸಂಗ್ರಹವನ್ನು ನೀಡಿದ್ದೀರಿ. ಕೊಡಗು ಜಿಲ್ಲೆಯಲ್ಲಿ ನೆರೆ ದುರಂತಕ್ಕೆ ಕಾರಣರಾದಂಥ ಟೈಲರ್ ಅವರಿಗೆ 8,20,000 ಆ ಧನ ಸಹಾಯವನ್ನು ತಾವು ನೀಡಿದ್ದೀರಿ. ಏನಂದ್ರೆ ಎಲ್ಲರೂ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಇರಬೇಕು, ಆ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ದೀರಿ. ಅದಕ್ಕೆ ಕೂಡ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ಸಮಾಜದಲ್ಲಿ ಇರತಕ್ಕಂಥ ಯಾರು ತಾವು ಎಲ್ಲ ಈಗ ಸಚಿವರು ಹೇಳಿದಾಗೆ ಎಲ್ಲರೂ ಶ್ರೀಮಂತರು ಇರುವುದಿಲ್ಲ. ಅವರು ಶ್ರೀಮಂತರು ಇಂಥ ಕೆಲಸಗಳಿಗೆ ಹಣವನ್ನು ಕೊಡಲು ಸ್ವಲ್ಪ ಹಿಂದೆ ಜರಿತಾರೆ. ಏನಂದ್ರೆ ನಾವು ನಮ್ಮ ಜೀವನದಲ್ಲಿ ಹೇಗೆ ಕಷ್ಟದಲ್ಲಿ ಜೀವನ ಸಾಗಿಸ್ತೇವೆ ಅದು ನಮ್ಮ ನೆನಪಿನಲ್ಲಿ ಇಡಬೇಕು. ಆದ್ರೆ ಆವಾಗ ಮಾತ್ರ ನಾವು ಸುಂದರವಾದಂತಹ ಸಮಾಜ ಕಟ್ಟಲು ಸಾಧ್ಯವಾಗುತ್ತದೆ. ಇವತ್ತು ಕೂಡ ತಮ್ಮ ಕಷ್ಟಕರ ಜೀವನ, ಅದರ ಜೊತೆಗೆ ಕಷ್ಟಕರದ ಕೆಲಸ ತಮ್ಮದು. ಅದರಿಂದ ಎಲ್ಲರೂ ಜೊತೆಯಾಗಿ ಸೇರಿ ಇಂಥ ಒಂದು ಒಳ್ಳೆಯ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದಿರಿ. ಅದಕ್ಕೆ ತಮಗೆ ಎಲ್ಲರೂ ಮುಂದಕ್ಕೆ ತಾವು ಎಲ್ಲರೂ ಸಂಘಟನೆಯಾಗಿ ಇಂಥ ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿ ಮತ್ತೆ ಇದರಲ್ಲಿ ಟ್ರೈನಿಂಗ್ ಕೊಡುವಂತ ಕೆಲಸಗಳು ಒಂದು 10 ಮಿಷನ್ ಬೇಕಂತ ಹೇಳಿದ್ರು. ಆದರೆ ನಾನು ಮೊನ್ನೆ ಲಯನ್ಸ್ ಕ್ಲಬ್ ಏನು ಹೇಳಿದ್ದೆ, ಆದ್ರಿಂದ ಅಲ್ಲಿ ಸಿಕ್ಕದಿದ್ರೆ ಒಂದು ವಿಧಾನ ಪರಿಷತ್ನ ಸದಸ್ಯರಿದ್ದ ಆದ್ರೂ ಸಹ ತಮಗೆ ಸಹಕಾರವನ್ನು ನೀಡುವಂತ ಭರವಸೆ ನೀಡ್ತೇನೆ. ನನ್ನಿಂದ ಏನಾದರೂ ಸಹಕಾರ ನೀಡುವಂತ ನಾನು ಕೂಡ ಸಹಕಾರ ತಮಗೆ ಕೊಡ್ತೇನೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಎಲ್ರಿಗೂ ದೇವರು ಸುಖ ಶಾಂತಿ ಸಮೃದ್ಧಿಯನ್ನು ಕೊಡಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ತಮಗೆಲ್ಲರಿಗೂ ವಂದಿಸ್ತೇನೆ.
ಗಣೇಶ್ ಕುಂಟಲ್ಪಾಡಿ ಇವರು ಶ್ರೀಯುತ ದಿವಂಗತ ಶ್ರೀಮತಿ ಕಮಲಾ ಕೃಷ್ಣಪ್ಪನವರ 2 ಹೆಣ್ಣು 4 ಗಂಡು ಮಕ್ಕಳಲ್ಲಿ 5ನೇ ಮಗನಾಗಿ 1948ರಲ್ಲಿ ಜನಿಸಿ 1969ರಲ್ಲಿ BSc ಪದವೀಧರನಾಗಿ ಕಟ್ಟಡ ನಿರ್ಮಾಣ ವೃತ್ತಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರಿದವರು. ಸ್ವಂತ ಕಟ್ಟಡ ನಿರ್ಮಾಣವನ್ನು ಪ್ರಾರಂಭಿಸಿರುವ ಇವರು 1974ರಲ್ಲಿ ಶ್ರೀಮತಿ ಶಕುಂತಲಾ ಇವರನ್ನು ವಿವಾಹ ಆಗಿ 3 ಹೆಣ್ಣು ಮಕ್ಕಳಿಗೂ ಮದುವೆಯನ್ನು ಮಾಡಿ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಂಡವರು. ಸಂಘ ಸಂಸ್ಥೆಗಳಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಭಾಗಿಯಾಗಿರುತ್ತಾರೆ. ಓಂ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಬಂದಿರುವಂಥ ಎಲ್ಲ ವೃತ್ತಿ ಬಾಂಧವರಿಗೂ ನನ್ನ ಶುಭ ವಂದನೆಗಳು. ಮಂತ್ರಿಯವರ ಹತ್ರ ಏನಾದರೂ ನಿಮ್ಮ ಕಡೆಯಿಂದ ನಮ್ಮ ಸಂಘಟಕರಿಗೆ ಸಹಾಯ ಮಾಡಿ ಅಂತ ಕೇಳಿದ್ರು. 20 ವರ್ಷದಿಂದ ಸಹ ಅವರು ಏನೂ ಒಂದು ಪಾಪದವರ ಸಂಘ ಅಂತ ನಿಗ್ಲೆಟ ಏನಂತ ಗೊತ್ತಿಲ್ಲ, ಏನೂ ಹೆಲ್ಪ್ ಅವರಿಂದ ಸಿಕ್ಕಿರಲಿಲ್ಲ. ಹಾಗೆ ನೋಡಿ, ಶ್ರೀಮಂತರ ಸಂಘಟನೆಯಲ್ಲಿ ಕೂಡ ನಾನಿದ್ದೇನೆ. ಗಡಿನಾಡ ಪ್ರದೇಶದಿಂದ 10 ಲಕ್ಷ ಸ್ಯಾಂಕ್ಷನ್ ಮಾಡಿ ತಂದಂತ ಸಂಘದಲ್ಲಿ ಕೂಡ ನಾನಿದ್ದೇನೆ. 10 ಲಕ್ಷ ಗೌರ್ಮೆಂಟಿಂದ ಬಿಲ್ಡಿಂಗಿಗೆ ಸ್ಯಾಂಕ್ಷನ್ ಆದಂತ ಸಂಘದಲ್ಲಿ ಕೂಡ ನಾನಿದ್ದೇನೆ. ಆದರೆ ನಮ್ಮ ಈ ಪಾಪದ ಸಂಘಕ್ಕೆ ಗೌರ್ಮೆಂಟಿಂದ ಯಾವ ಸಹಕಾರವು ಸವಲತ್ತು ಇಷ್ಟುವರೆಗೆ ಸಿಗಲಿಲ್ಲ. ಬರ್ತಾರೆ, ಭರವಸೆ ಕೊಡ್ತಾರೆ, ಸೀದಾ ಹೋಗ್ತಾರೆ. ಆದರೆ ಮಂತ್ರಿಗಳಿಗೆ ಇವತ್ತು ಒಂದು ಸಂಕಲ್ಪ ಮಾಡಿಕೊಳ್ಳಿ, ನೀವು ನಮ್ಮ ಸಂಘಟನೆಗೆ ಸಂಕಲ್ಪ ಮಾಡಿಕೊಂಡು ಸಂಘಟನೆಗೆ ಗೌರ್ಮೆಂಟಿನಿಂದ ಸಿಗುವಂತ ಸವಲತ್ತುಗಳನ್ನು ನೀವು ಅನುವು ಮಾಡಿಕೊಡಬೇಕಾಗಿ ಹೇಳಿಕೊಡ್ತೇನೆ. ಮತ್ತೆ ಇನ್ನು ಹೇಳುವುದಂದ್ರೆ, ನಮ್ಮ ಅಸಂಘಟಿತ ಕಾರ್ಮಿಕ ಸಂಘಟನೆಗಳೆಲ್ಲದರಲ್ಲಿ ಸಹ ನಮ್ಮ ಕರ್ನಾಟಕ ಟೈಲರ್ ಅಸೋಸಿಯೇಷನ್ ಸಂಘ ಒಂದು ಮಾದರಿಯಾಗಿ ನಿಂತಿದೆ. ಸಂಘ ಶಕ್ತಿಗೆ ಬಲ ಇದೆ ಎನ್ನುವುದು ನಮ್ಮ ಒಂದು ಸಂಘಟಕರು ಈ ಒಂದು ಭವ್ಯವಾದ ಬಿಲ್ಡಿಂಗ್ ಅನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಹಾಗೆ ನಾವು ಯಾರನ್ನು ಕೂಡ ನಿಗ್ಲೆಕ್ಟ್ ಮಾಡುವಂತಿಲ್ಲ. ತೋರ ಬೆರಳು ತಾನೇ ಶ್ರೇಷ್ಠ ಎಂದು ಭಾವಿಸ್ತದೆ, ಆದರೆ ಮಧ್ಯದ ಬೆರಳು ನಾನು ಎಲ್ಲರಿಗಿಂತ ಶ್ರೇಷ್ಠ ಎಂದು ಭಾವಿಸ್ತದೆ. ಆದರೆ ಚಿನ್ನ ಹಾಕುವ ಬೆರಳು ನಾನೇ ಚಿನ್ನ ಹಾಕುವುದು ಅವರೆಲ್ಲರಿಗಿಂತ ನಾನೇ ಶ್ರೇಷ್ಠ ಎಂದು ಭಾವಿಸ್ತದೆ. ಆದರೆ ಕುಬ್ಜನಾಗಿರುವ ಕಿರು ಬೆರಳು ಮಾತ್ರ ನಾವು ಕುಳ್ಳನೆಂದು ಅವರನ್ನು ಕಿರುಬೆರಳನ್ನು ಎಣಿಸಿದರೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ನಾವು ಕೈ ಮುಗುವಾಗ ಎದುರಿಗೆ ಕಾಣುವುದೇ ಕಿರುಬೆರಳು. ತನ್ನ ಕಾರ್ಯವನ್ನು ತಾನು ಕಿರುಬೆರಳು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ತದೆ. ಹಾಗೆ ಎಲ್ಲ ಬೆರಳನ್ನು ಒಟ್ಟು ಸೇರಿಸಿದರೆ ಒಂದು ಮುಷ್ಟಿ ಆಗ್ತದೆ. ಆ ಮುಷ್ಟಿಯೇ ನಮ್ಮ ಸಂಘಟನೆಯ ಸಂಕೇತವಾಗಿರ್ತದೆ. ಅಂದರೆ ನಾವು ಒಂದು ಒಗ್ಗಟ್ಟಿನಿಂದ ಏನನ್ನಾದರೂ ಮಾಡಬಹುದು ಎನ್ನುವುದಕ್ಕೆ ಈ ಭವ್ಯವಾದ ಬಿಲ್ಡಿಂಗ್ ಅನ್ನು ಮಾಡಿ ನಮ್ಮ ಸಂಘಟಕರ ಬೆವರ ಹನಿಯಿಂದ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಬಂದಿರುವಂತ ಎಲ್ಲ ನಮ್ಮ ವೃತ್ತಿ ಬಾಂಧವರಿಗೂ ನನ್ನ ವಂದನೆಗಳು. ಮತ್ತು ಬ್ಯಾಂಕಿನವರ ಹತ್ರ ಮಾತಾಡಿದ್ದೇನೆ. ನಾನು ಬೇರೆ ಸಂಘಟನೆಗಳಲ್ಲಿ ಸಹ ನಾನು ಟೈಲರಿಂಗ್ ಮಿಷನ್ ಅನ್ನು ಬ್ಯಾಂಕಿನಲ್ಲಿ ಮಾತಾಡಿ ತರಿಸಿಕೊಟ್ಟಿದ್ದೇನೆ. ಹಾಗೆ ನಮ್ಮ ಟೈಲರ್ ಅಸೋಸಿಯೇಷನ್ ಕೂಡ ಒಂದು 10 ಮಿಷನ್ ಅನ್ನು ಬ್ಯಾಂಕಿನಲ್ಲಿ ಮಾತಾಡಿದಾಗ ಅವರು ಕೊಡುವಂತ ಈ ಮಾರ್ಚ್ ತಿಂಗಳಾದ್ರಿಂದ ಇಷ್ಟರೊಳಗೆ ಕೊಡುವಂತ ಕೊಡ್ಬೇಕಂತ ಕೇಳಿಕೊಂಡಾಗ ಮಾರ್ಚ್ ತಿಂಗಳಾದ್ರಿಂದ ಅದು ಇಯರ್ ಎಂಡ್ ಆಗಿರ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ಕೊಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ನನಗೆ ಮತ್ತೆ ಇಡೀ ಸ್ಟೇಜ್ ಅಲ್ಲಿ ಒಂದು ದೃಷ್ಟಿ ಬಿಂದುವಿನಾಗಿ ನನ್ನನ್ನು ಲೇಡೀಸ್ ಒಬ್ಬಳನ್ನು ಕೂರಿಸಿದ್ದಾರೆ. ಟೈಲರ್ ನಿಜವಾಗಿ 60% ಲೇಡೀಸ್ ಇದ್ರೆ ಈಗಿನ ಒಂದು ಪೊಸಿಷನ್ ಅಲ್ಲಿ 30% ಮಾತ್ರ ಜೆಂಟ್ಸ್ ಕೆಲಸ ಮಾಡ್ತಾರೆ. ಜವಳಿ ಇಲಾಖೆಯವರ ಒಂದು ಪ್ರಾಜೆಕ್ಟ್ ಇದೆ, ಅದನ್ನು ಆಫೀಸಲ್ಲಿ ಮಾತಾಡಿ ಅದನ್ನು ಏನಾಗ್ತದೆ ಅಂತ ಹೇಳಿ ಟ್ರೈ ಮಾಡಲಿಕ್ಕೆ ನೋಡ್ತೇನೆ. ಹಾಗೆ ಇಲ್ಲಿ ಒಂದು ಗಾರ್ಮೆಂಟ್ಸ್ ಮಾಡುವ ಪ್ಲಾನ್ ಅಲ್ಲಿ ಕೂಡ
ಪ್ಲಾನ್ ಮಾಡಬೇಕಾಗಿದೆ. ಮತ್ತೆ ನಮ್ಮ ಟೈಲರ್ ಅಸೋಸಿಯೇಷನ್ನ ಒಂದು ಸೊಸೈಟಿಯನ್ನು ಮಾಡುವ ಒಂದು ಪ್ಲಾನ್ ಎಷ್ಟೋ ವರ್ಷದಿಂದ ನಾನು ಹಾಕಿಕೊಂಡಿದ್ದೇನೆ. ಸೊಸೈಟಿಯನ್ನು ಮಾಡಿದರೆ ನಮ್ಮ ಟೈಲರಿಗೆ ಬೆನಿಫಿಟ್ ಸಿಗುವ ಹಾಗೆ ಆಗ್ತದೆ. ಆದ ಕಾರಣ ಸೊಸೈಟಿಯನ್ನು ಈಗ ಬಿಲ್ಡಿಂಗಿಗೂ ಆಗಿದೆ. ಸೊಸೈಟಿಯನ್ನು ಮಾಡುವ ಪ್ಲ್ಯಾನಿನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲರೂ ಒಟ್ಟು ಸೇರಿ ಮನಸ್ಸು ಮಾಡಬೇಕಾಗಿ ಕೇಳಿಕೊಳ್ತೇನೆ. ನನಗೆ ಅವಕಾಶ ಕೊಟ್ಟಿರುವಂಥ ಇದಕ್ಕೆ ಸಂಬಂಧಪಟ್ಟ ಎಲ್ಲ ನಮ್ಮ ವ್ಯಕ್ತಿ ಬಾಂಧವರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸಂತೋಷದ ದಿನ ನನಗೂ ಕೂಡ. ಯಾಕಂದರೆ ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಈ ಭಾಗದ ಸದಸ್ಯ ಆದ ನಂತರ ಎಲ್ಲರಿಗೆ 5 ವರ್ಷ ಅವಕಾಶ, ನನಗಂತೂ 6 ವರ್ಷ ಸಿಕ್ಕಿದೆ. 6 ವರ್ಷದಲ್ಲಿ ಕೂಡ ಟೈಲರ್ ಅಸೋಸಿಯೇಷನ್ನ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ನನಗೆ ಒಂದು ಅವಕಾಶವನ್ನು ಕೊಟ್ಟು ದೊಡ್ಡತನ ಮೆರೆಸಿದವರು. ಅಂದರೆ ಟೈಲರ್ ಅಸೋಸಿಯೇಷನ್ ಅಂದರೆ ನನಗೊಂದು ಕುಟುಂಬ ಇದ್ದ ಹಾಗೆ. ಅವರು ನನಗೆ ಯಾವಾಗಲೂ ಸ್ಥಾನಮಾನ ಕೊಟ್ಟಿದ್ದಾರೆ. ನನ್ನ ಏನೋ ಸಣ್ಣ ಒಂದು ಅಳಿಲ ಸೇವೆಯನ್ನು ಕೂಡ ಅವರು ಎಲ್ಲರೊಡನೆ ಹೇಳ್ತಾ ಇರ್ತಾರೆ. ಆದರೆ ಇವತ್ತು ಸಂಜೆ ನಾನು ಕಾರ್ಪೊರೇಟರ್ ಆಗಿ ಮಂಗಳೂರು ಮಹಾನಗರ ಪಾಲಿಕೆಯ ಚೇರ್ಮನ್ ಆದೆ. ಇವತ್ತು ಸಂಜೆ 5:30 ಗಂಟೆಗೆ ನನ್ನ ಅಧಿಕಾರಾವಧಿ ಕೂಡ ಮುಕ್ತಾಯ ಆಗ್ತದೆ. ಅದರ ಮುಂಚೆ ನನಗೆ ಭಾಳಷ್ಟು ದೊಡ್ಡ ಒಂದು ಕಾರ್ಯಕ್ರಮ, ಒಂದು ಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಟೈಲರ್ ಅಸೋಸಿಯೇಷನ್ನ ಸ್ಟೇಟ್ ಬಿಲ್ಡಿಂಗನ್ನು ಇನಾಗ್ರೇಷನ್ ಮಾಡುವಂಥದ್ದು. ಅದರ ಅರ್ಥ ಈ ಟೈಲರ್ ಅಸೋಸಿಯೇಷನ್ಗೆ ಮತ್ತು ನನಗೆ ಇರುವಂಥ ಒಂದು ಆ ಅಭಿನವ ಸಂಬಂಧದಿಂದ ಆ ದೇವರು ಈ ಭಾಗ್ಯವನ್ನು ಕೊಟ್ಟಿದ್ದಾರೆ ಅಂತ ಅನಿಸ್ತದೆ. ಆದ್ದರಿಂದ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಅಕ್ಕ ಹೇಳಿದರು, ನನ್ನ ಭಾಷಣ ಕೇಳಿ ಹೋಗಬೇಕು ಅಂತ ಹೇಳಿದಾಗ ಇವತ್ತು ಇದೇ ಒಂದು ಅರ್ಧ ಗಂಟೆಯಲ್ಲಿ ಅವರಿಗೆ 4 ಕಾರ್ಯಕ್ರಮ ಇದೆ. ಆದರೂ ಕೂಡ ಮಹಿಳೆಯರ ಏನು ಅವರು ಪಾಪ ವೇದಿಕೆಯಲ್ಲಿ ಒಬ್ಬ ಮಹಿಳೆ ಇದ್ದಾರೆ ಅಂತ ಹೇಳಿದರು. ಅವರಿಗೆ ಖುಷಿಯಾಗಿರ್ಬೋದು, ಮತ್ತು ನನಗೆ ಬೇಸರ ಆಗಿದೆ. ಯಾಕಂದರೆ 60% ಮಹಿಳೆ ಇರುವಂಥ ಈ ಒಂದು ಟೈಲರ್ ಅಸೋಸಿಯೇಷನಲ್ಲಿ ನೀವು ಟೈಲರ್ ಅಸೋಸಿಯೇಷನ್ ಮಹಿಳೆಯರನ್ನು ಜಾಸ್ತಿ ಕುಳ್ಳಿರಿಸಬೇಕಿತ್ತು. ಯಾಕೆಂದರೆ ಮಹಿಳಾ ಶಕ್ತಿ, ನಾವು ಇವತ್ತು ನಮ್ಮ ದೇಶವನ್ನು ಮಾತೆ ತಾಯಿಯಾಗಿ ಕಾಣೋದಾದರೆ ಅದು ಮಹಿಳಾ ಶಕ್ತಿ. ನಾವು ಮಹಿಳಾ ಶಕ್ತಿಗೆ ಯಾವಾಗಲೂ ಗೌರವ ಕೊಡಬೇಕು. ಇವತ್ತು ನಮ್ಮ ಮನೆ ಇರೋದಾದರೆ ಮಹಿಳೆಯಿಂದ, ನಮ್ಮ ದೇಶ ಇರೋದಂದರೆ ಮಹಿಳೆಯರಿಂದ. ಬಹಳ ಸಂತೋಷ ಆಗ್ತದೆ. ಇವತ್ತು ಹೆಚ್ಚು ಮಾತನಾಡೋದಿಲ್ಲ. ಯಾವಾಗಲೂ ಸಂಘಟ ಶಕ್ತಿಯಿಂದ ಏನು ಮಾಡಲು ಸಾಧ್ಯ. ಒಬ್ಬರಿಂದ ಮಾಡುವ ಕೆಲಸ ಅದು ಕಿಂಚಿತ್ತು. ಇಡೀ ಸಮಾಜಕ್ಕೋಸ್ಕರ ಮಾಡಬೇಕಾದ್ರೆ ಎಲ್ಲರೂ ಸಂಘಟಿತರಾಗಬೇಕು. ಇವತ್ತು ಅಧ್ಯಕ್ಷರು ಹೇಳಿದರು ಬಹಳಷ್ಟು ಒಳ್ಳೆಯ ಸಂಘಟನೆ. ನಾನು ಕೂಡ 6 ವರ್ಷದಿಂದ ನೋಡ್ತಾ ಇದ್ದೇನೆ. ಎಲ್ಲರೂ ಒಟ್ಟು ಸೇರಿ ನೀವು ಕಾರ್ಯಕ್ರಮ ಮಾಡುವ ಒಂದು ಪರಿಯನ್ನು ನೋಡುವಾಗ ನಮ್ಮ ರಾಜಕೀಯ ಜೀವನದಲ್ಲಿ ಕೂಡ ನಿಮ್ಮಂಥ ಒಂದು ಶಿಸ್ತು ಬರಲಿ ಅಂತ ಯಾವಾಗಲೂ ಆಶಿಸ್ತೇನೆ. ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಹೇಳಿದರು, ಉಸ್ತುವಾರಿ ಸಚಿವರನ್ನು ಸ್ವಲ್ಪ ನೀವು ಫಾಲೋ ಮಾಡಿದರೆ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲ ಆಗ್ತದೆ. ಯಾಕಂದರೆ ಅವರೊಂದು ಯುವ ನಾಯಕರು, ಭಾಳಷ್ಟು ಒಳ್ಳೆಯ ಕೆಲಸ ಮಾಡುವವರು. ನಿಮ್ಮ ಸ್ಮಾರ್ಟ್ ಕಾರ್ಡ್ ಇರ್ಬೋದು, ನಿಮ್ಮ ಅಸಂಘಟಿತ ಅವರಿಗೆ ವಿಮೆ ಆಗಿರ್ಬೋದು, ಎಲ್ಲ ಕೆಲಸಗಳು ಆಗ್ಬೋದು ಅಂತ ಆಶಿಸ್ತಾ, ಇವತ್ತು ಏನು ಹಿರಿಯವರು 20 ವರ್ಷದಿಂದ ನಿಮ್ಮ ಸಂಘಟನೆಯನ್ನು ಆ ಸಂಘಟನೆಯನ್ನು ಎಲ್ಲರೂ ಪದಾಧಿಕಾರಿಗಳಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ. ಅದು 20 ವರ್ಷದಿಂದ ಇವತ್ತಿನವರೆಗೆ ಯಾರೆಲ್ಲ ಏನೋ ಪದಾಧಿಕಾರ ಸ್ಥಾನವನ್ನು ಕೊಟ್ಟು ಇವತ್ತು ಇಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನು ಇಲ್ಲಿ ಮಾಡಿದ್ರಿ. ಅದು ಸಹ ಉಸ್ತುವಾರಿ ಸಚಿವರು ಹೇಳಿದರು, ಸ್ವಾಭಿಮಾನದ ಬಿಲ್ಡಿಂಗ್. ನಿಮಗೆ ಯಾವಾಗಲೂ ಹಕ್ಕಿನಿಂದ ಹೇಳ್ಬೋದು, ಇದು ನಿಮ್ಮ ಸ್ವಂತ ಹಣದಿಂದ, ನಿಮ್ಮ ಸ್ವಂತ ಪರಿಶ್ರಮದಿಂದ ಮಾಡಿದಂಥ, ಯಾವುದೇ ಸರಕಾರದ ಯಾರದೇ ಒಂದು ಉಪಕಾರ ಇಲ್ಲದೆ ಮಾಡಿದಂಥ ಒಂದು ಬಿಲ್ಡಿಂಗ್. ಆದ್ದರಿಂದ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತಾ ನನಗೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದ ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ನಮ್ಮ ಭವನ ಮಾತ್ರವಲ್ಲ, ಕರ್ನಾಟಕ ರಾಜ್ಯದ ಹೊಲಿಗೆ ಕಾರ್ಮಿಕರ ಒಂದು ಮಂದಿರ ಕೂಡಿಯಾಗಿ ಇರುತ್ತದೆ. ಪವಿತ್ರವಾದ ಒಂದು ಮಂದಿರ ಅಂತ ಹೇಳಲಿಕ್ಕೆ ಕಾರಣ, ಈ ಮಂದಿರದ ಒಳಗೆ ಕೂತುಕೊಂಡು ನೇತಾರರು ಸಮಾಲೋಚನೆ ಮಾಡುವುದು ಏನೆಂದರೆ,
ಕರ್ನಾಟಕ ರಾಜ್ಯದ ಹೊಲಿಗೆ ಕಾರ್ಮಿಕರಿಗೆ, ಬಂಧುಗಳಿಗೆ ನಾವು ಏನು ಮಾಡಬೇಕು, ಅವರ ಉತ್ತಮ ಕ್ಷೇಮಕ್ಕೆ ಬೇಕಾಗಿ ನಾವು ಏನು ಮಾಡಬೇಕು ಅಂತ ಬಹಳ ದೊಡ್ಡ ದೊಡ್ಡ ಆಲೋಚನೆಗಳನ್ನು ಮಾಡುವಂತಹ ಪವಿತ್ರವಾದ ಒಂದು ಮಂದಿರ. ಇದು ಹೇಳುವಾಗ ಇದರಲ್ಲಿ ಬಹಳಷ್ಟು ಸಂತೋಷ ಪಡುವುದು ನಿಮ್ಮೆಲ್ಲರಿಗಿಂತ ನಾವು ಕೇರಳದವರು ಅಂತ ನಾವು ಹೇಳ್ತಾ ಇದ್ದೇವೆ. ಕಾರಣ ನಮ್ಮೊಂದು ಕನಸು ಇತ್ತು, ಅದು ನೆನಸಾಗಿ ಬಂದದಕ್ಕೆ ಮೊದಲಾಗಿ ಇದಕ್ಕೆ ದುಡಿದಂತಹ ಎಲ್ಲ ನೇತಾರರು ಹಾಗೂ ಅವರಿಗೆ ಪ್ರೋತ್ಸಾಹನ ಕೊಟ್ಟಂತಹ ಎಲ್ಲ ಹೊಲಿಗೆ ಬಾಂಧವರು, ನಿಮಗೆಲ್ಲರಿಗೂ ನನ್ನ ಕೇರಳ ರಾಜ್ಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಹೇಳುವಾಗ ಒಂದು 20 ವರ್ಷ ನಾವು ಹಿಂತಿರುಗಿ ನೋಡುವಾಗ ನಾವು ಕೃತ್ಯವಾಗಿ 7/3/1999 ಉಳ್ಳಾಳದ ನಿತಿನ್ ಹಾಲ್, ಶಾರದಾ ನಿತಿನ್ ಹಾಲ್ ನೆನಪಿದೆ, ಶಾರದಾ ನಿತಿನ್ ಹಾಲ್. ನಾವು ಬರುವಾಗಲೇ ನಾವು ಆವತ್ತು ನಮ್ಮನ್ನು ಕರೆ ಮಾಡಿದರು, ಕೇರಳದವರು ನೀವು ಮಾತ್ರ ಅಲ್ಲಿ ಸಂಘಟನೆ ಮಾಡಿ ಕೂತ್ಕೊಂಡ್ರೆ ಸಾಲದು, ನಿಮ್ಮ ನೆರೆ ಇರುವ ನಮಗೆ ಸಮೇತ ಒಂದು ಸಂಘಟನೆ ಮಾಡಬೇಕು, ನಿಮಗೆ ಯಾವುದೆಲ್ಲ ಅಲ್ಲಿ ಸೌಲಭ್ಯ ಸಿಗ್ತದೆ ಅಂತ ಹೇಳಿ ನಮ್ಮ ಹತ್ರ ಕೇಳಿಕೊಂಡ್ರು. ಅದಕ್ಕೆ ಆವತ್ತು ನಾನು ಅಲ್ಲಿ ಕಾಸರಗೋಡು ಜಿಲ್ಲೆಯ ಅಧ್ಯಕ್ಷರಾಗಿದ್ದೆ. ಹಾಗೆ ನಾನು ಬರುವಾಗ ಗೋಪಾಲ ಶೆಟ್ಟಿ ಹಾಗೂ ದಾಮೋದರನ್ ನಾವು 3 ಅಲ್ಲಿಗೆ ಬಂದಿತ್ತು. ಆ ಬರುವಾಗ ನಿಜವಾಗಿ ಸತ್ಯ ಹೇಳಿದರೆ ಅದು ಉಳ್ಳಾಳ ಅಂತ ಹೇಳುವುದೇ ಒಂದು ಪವಿತ್ರವಾದ ಹೋರಾಟ ಭೂಮಿ, ಅದೊಂದು ದಾಖಲೆ ಇದೆ. ಆ ಹೋರಾಟ ಭೂಮಿಗೆ ಬರುವಾಗಲೇ ನಮಗೆ ಎನಿಸಿತ್ತು, ನಿಜ ಇಲ್ಲಿ ಯಾವುದಾದ್ರೂ ಶುರು ಆದರೆ ಖಂಡಿತವಾಗಿ ಅದು ಮೇಲೆ ಹೋಗ್ತದೆ ಖಂಡಿತ ಅಲ್ಲಿ. ಆವತ್ತು ಆ ಸಭೆಯಲ್ಲಿ, ಉಳ್ಳಾಳದ ಸಾಧಾರಣ ಸಭೆಯಲ್ಲಿ ಎಲ್ಲ ವಲಯದ ತುಂಬ ಜನ ಸೇರಿಕೊಂಡಿದ್ದರು. ಆ ಸೇರಿದವರಿಗೆ ಒಂದು ಸಂಶಯವಿತ್ತು, ಕೇರಳದವರು ಬಂದು ಈ ಕಾರ್ಮಿಕರನ್ನು ಸಂಘಟಿಸಿದರೆ ನಾಳೆ ಅದು ತೊಂದರೆ ಆಗಬಹುದಾ? ಕೆಲವರು ಕೇಳಿದರು ಸಂಶಯಗಳು. ಪ್ರಧಾನವಾಗಿ ನಾವು ಹೊಲಿಗೆ ಕೆಲಸ ಮಾಡುವವರು ಮಾತ್ರ ಅಲ್ಲ, ಮಾಡಿಸುವವರಿಗೆ ಸಣ್ಣ ಒಂದು ಭಯ ಇತ್ತು, ಈ ಕಾರ್ಮಿಕರೆಲ್ಲ ಒಟ್ಟಾದರೆ ನಾಳೆ ನಮಗೆ ತೊಂದರೆ ಆಗಬಹುದಾ? ಅದಕ್ಕೆ ಅಲ್ಲಿ ನಾವು ಹೇಳಿದಂತಹ ಉತ್ತರಗಳು, ಇದರಲ್ಲಿ ಕೆಲಸ ಮಾಡುವವರು ಮಾಡಿಸುವವರು ಭೇದ ಇಲ್ಲ, ನಾವೆಲ್ಲ ಕಾರ್ಮಿಕರೆಯ, ನಾವೆಲ್ಲ ಹೊಲಿಗೆ ವೃತ್ತಿಯಲ್ಲಿ ಜೀವಿಸುವವರು, ಉಪಜೀವನ ಮಾಡುವವರು. ಅಂತೂ KST ಎಂಬ ಒಂದು ಸಂಘಟನೆಯಲ್ಲಿ ಯಾವುದಾದ್ರೂ ಒಂದು ಸ್ಥಾಪನೆಯಲ್ಲಿ ಕೆಲಸ ಮಾಡುವವರಿಗೂ ಮಾಡಿಸುವವರಿಗೂ ಏನಾದರೂ ವಿಷಯ ಬಂದಲ್ಲಿ ಸಂಘಟನೆ ಎರಡು ಭಾಗವೊಂದು ಜೋಡಿಸುವ ರೀತಿಯಲ್ಲದೆ ಅದರ ಕೆಲಸ ಮಾಡುವವರಿಗೆ ಮನಸ್ಸು ನೋವು ಮಾಡುವುದು, ಕೆಲಸ ಮಾಡುವವರಿಗೆ ನೋವು ಮಾಡದಂತಹ ರೀತಿಯಲ್ಲಿ ಪರಿಹಾರ ಮಾಡುವಂತಹ ಸಂಘಟನೆ ಅಂತ ನಾವು ಅವತ್ತು ಹೇಳಿತ್ತು. ಈ 20 ವರ್ಷ ಕಳೆದು 21ನೇ ವರ್ಷಕ್ಕೆ ಬರುವಾಗ ಈ ಉಳ್ಳಾಳದಿಂದ ಶುರು ಮಾಡಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗೆ ಇವರು ಹೋಗಿ, ಈ ನೇತಾರರು ಎಲ್ಲ ಜಿಲ್ಲೆಯಲ್ಲೂ ಅದೊಂದು ಶುರು ಮಾಡಿ ಇಷ್ಟು ಶಕ್ತಿಯಿಂದ ದುಡಿಬೇಕಾದ್ರೆ ಇದರ ಹಿಂದೆ ಎಷ್ಟೋ ತ್ಯಾಗಗಳು, ಕಷ್ಟಗಳು ಅನುಭವಿಸಿ ಬಂದಿರ್ಬೋದು ನಮ್ಮ ನೇತಾರರು. ರಾತ್ರಿ ಹಗಲು ಸಾಧಾರಣ ನಾನು ವಸಂತಣ್ಣಗೆ ಫೋನ್ ಮಾಡುವಾಗ ಅವರು ಒಂದೊಂದು ಕಡೆಯ ಹೆಸರು ಹೇಳ್ತಾ ಇದ್ದಾರೆ, ನಾವು ಇಂಥ ಕಡೆಯಲ್ಲಿದ್ದೇವೆ, ನಾವು ಇಂಥ ಕಡೆಯಲ್ಲಿ ರಾತ್ರಿ ಅಷ್ಟೊಂದು ದುಡಿದು
ಆ 20 ವರ್ಷದಲ್ಲಿ ಯಾವಾಗ ಶುರು ಮಾಡಿದ್ರು ಅವರು ಅದನ್ನು ಕೈ ಬಿಡದೆ ಅದರೊಟ್ಟಿಗೆ ಹೋರಾಡಿ ಅಂತೂ ಅವರು ಬಿಟ್ಟು ಹೋಗದೆ ಇದನ್ನು ಮುಂದುವರಿಸಿ ಇಲ್ಲಿಗೆ ತಂದು ಮುಟ್ಟಿಸಿ ನಿಜವಾಗಿ ಬಹಳ ದೊಡ್ಡ ಒಂದು ವಿಷಯ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಮಾತ್ರ ಅದರಲ್ಲೂ ನನಗೆ ಹೇಳಲಿಕ್ಕಿರುವುದು, ಅಸಂಘಟಿತ ಕಾರ್ಮಿಕರ ಒಟ್ಟಿಗೆ ಸೇರಿಸಿಕೊಂಡು ನಿಮಗೆ ಸಿಕ್ಕುವಂಥ ನಿಮ್ಮನ್ನು ಗೌರ್ಮೆಂಟ್ ಸೇರಿಸಿದ್ರೆ ನಿಜವಾಗಿ ಅದನ್ನು ನಾವು ಆಲೋಚನೆ ಮಾಡಬೇಕಾದ ವಿಷಯ. ಅಸಂಘಟಿತ ಕಾರ್ಮಿಕರಲ್ಲಿ ಅತಿ ದೊಡ್ಡ ಶಕ್ತಿ ಇರುವುದು ಹೊಲಿಗೆ ಕಾರ್ಮಿಕರಾಗಿರ್ಬೋದು ಕರ್ನಾಟಕದಲ್ಲಿ, ಯಾವ ಸಂಶಯವೂ ಇಲ್ಲ. ಎಲ್ಲ ಅಸಂಘಟಿತ ಎಲ್ಲ ಇರುವ ಕಾರ್ಮಿಕರಲ್ಲಿ ಅತಿ ದೊಡ್ಡ ಶಕ್ತಿ ಇರುವುದು ನಮ್ಮ ಹೊಲಿಗೆ ಕಾರ್ಮಿಕರೇ. ಆದ ಕಾರಣ ನನ್ನ ಒಂದು ಅಭಿಪ್ರಾಯ, ನಮಗೆ ಸರ್ಕಾರ ಪ್ರತ್ಯೇಕವಾಗಿ ಹೊಲಿಗೆ ಕಾರ್ಮಿಕರಿಗೆ ಪ್ರತ್ಯೇಕವಾಗಿ ಒಂದು ಕ್ಷೇಮ ನಿಧಿ ಬೋರ್ಡ್ ರೂಪುಗೊಳಿಸಬೇಕು. ಹೊಲಿಗೆ ಕಾರ್ಮಿಕರಿಗೆ ಬೇಕಾಗಿ ಮಾತ್ರ ಒಂದು ಕ್ಷೇಮ ನಿಧಿ ಬೋರ್ಡನ್ನು ರೂಪುಗೊಳಿಸಿ ಅದರಲ್ಲೂ ನಮಗೆ ಸಿಕ್ಕುವಂತಹ ಸೌಲಭ್ಯವನ್ನು ಪಡಿಬೇಕು ಅಂತ ಕೇಳಿಕೊಳ್ಬೇಕು ಅಂತ ಹೇಳಿ ನಾನು ನಮ್ಮ ನೇತಾರರ ಹತ್ರ ಹೇಳ್ತಾ ಇದ್ದೇನೆ. ಕಾರಣ ನಾವು ಅತಿ ಶಕ್ತಿಯಾಗಿ ನಾವು ಹೋರಾಡಿದರೆ ಖಂಡಿತವಾಗಿ ನಮಗೆ ಅದು ಸಾಧ್ಯವಾಗ್ತದೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದರೆ 1987ರಲ್ಲಿ ಕೇರಳದಲ್ಲಿ ಇದೇ ರೀತಿಯಲ್ಲಿ ಅಸಂಘಟಿತ ಕಾರ್ಮಿಕರನ್ನು ಒಟ್ಟು ಸೇರಿಸಿ ನಮ್ಮನ್ನು ಅದರಲ್ಲಿ ಸೇರಿಸಿಕೊಂಡ್ರು. ಆಗ ನಾವು ಎಷ್ಟೋ ಲಕ್ಷ ಜನ ಹೊಲಿಗೆ ಕಾರ್ಮಿಕರು ಅದರಲ್ಲಿ ಇರುವಾಗ ನಮ್ಮ ಈ ಕಟ್ಟುವಂತಹ ಹಣದ ಎಲ್ಲರೂ ಹಂಚುವಾಗೆ ಇದ್ದ ಕಾರಣ ನಾವು ಆಲೋಚನೆ ಮಾಡಿ ನಾವು ಸಾಧಾರಣ 8 ವರ್ಷ ನಾವು ಹೋರಾಟ ಮಾಡಿದ್ದೇವೆ. ನಮಗೆ ಪ್ರತ್ಯೇಕವಾಗಿ ಬೋರ್ಡ್ ರೂಪುಗೊಳಿಸಬೇಕು. 87ರಲ್ಲಿ ಶುರು ಮಾಡಿ ಆದರೂ ನಾವು ಹಣ ಕಟ್ಟುತ್ತಾ ಇತ್ತು. ಹಣ ಕಟ್ಟಿಕೊಂಡೇ ಇದ್ದಲ್ಲಿ ನಾವು ಹೋರಾಟ ಮಾಡಿಕೊಂಡೇ ಇತ್ತು. 1995ರಲ್ಲಿ ನಮಗೆ ಪ್ರತ್ಯೇಕವಾಗಿ ಕ್ಷೇಮ ನಿಧಿ ಬೋರ್ಡ್ ರೂಪುಗೊಳಿಸಿಕೊಟ್ರು ಗೌರ್ಮೆಂಟ್. ಈಗ ಅತಿ ದೊಡ್ಡ ಶಕ್ತಿಯಾದ ಒಂದು ಕ್ಷೇಮ ನಿಧಿ ಬೋರ್ಡ್ ಆಗಿದೆ ನಮ್ಮದು. ಅದರಲ್ಲಿ ಆ ಬೋರ್ಡು ಅಧಿಕಾರದಲ್ಲಿ ಇರುವವರು ಹೊಲಿಗೆಯವರು ಮಾತ್ರ, ಮತ್ತು ಗೌರ್ಮೆಂಟ್ನ 2-3 ಜನ. ಎಲ್ಲ ಜಿಲ್ಲೆಯಲ್ಲೂ ಕ್ಷೇಮ ನಿಧಿ ಆಫೀಸ್ ತೆರೆದಿದೆ. ಎಲ್ಲ ಜಿಲ್ಲೆಯಲ್ಲಿ ಹೊಲಿಗೆ ಕಾರ್ಮಿಕರಿಗೆ ಬೇಕಾಗಿರುವಂಥ ವ್ಯವಸ್ಥೆ ಆಗಿದೆ. ನಾವು ಈ ಅನುಕೂಲತೆ ಎಲ್ಲ ಪಡೆಯುವಾಗ ನಮ್ಮ ನೆರೆಯವರು ನೀವು ಹೋರಾಟ ಮಾಡಿ ಹೋರಾಟದಲ್ಲಿ ಹಿಡಿದು ನೀವು ನಿಮ್ಮ ಅವಶ್ಯಕತೆಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಬಹಳ ಸಂತೋಷ ಆಗ್ತದೆ. ನಾವು ಬಹಳ ಹಿಂದೆ ಒಂದು ಸಂಘಟನೆ ನಮಗೆ ಬೇಕು ಎಂದು ಅಂದಿನ ದಿನದಲ್ಲಿ ಅನಿಸಿಕೊಂಡಿದ್ದಾಗ ನಮ್ಮ ಉಡುಪಿ ಜಿಲ್ಲೆಗೆ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ನ ಪದಾಧಿಕಾರಿಗಳದೊಂದು 2000ನೇ ಇಸವಿಯಲ್ಲಿ ನಮ್ಮ ಸಂಘಟನೆಯನ್ನು ಉಡುಪಿಯಲ್ಲಿ ಪ್ರಾರಂಭಿಸಿದ್ದಾರೆ. ಅಂದಿನಿಂದ ನಾವು ಇಂದಿನವರೆಗೆ ಸತತ 19-20 ವರ್ಷಗಳಿಂದ ನಾವು ನಮ್ಮ ಈ ಸಂಘಟನೆಯಲ್ಲಿ ನಮ್ಮದೇ ಸಂಘಟನೆ ಅಂತ ತಿಳಿದು ನಾವು ಏನು ಕೆಲಸ ಮಾಡಿದ್ದೇವೆ ಸಂಘಟನೆ ಬಗ್ಗೆ ಅದರಿಂದಾಗಿ ನಾನು ಇವತ್ತು ತಮ್ಮೆಲ್ಲರ ನಮ್ಮ ಎಲ್ಲ ವೃತ್ತಿ ಬಾಂಧವರ ಇವತ್ತು ನಾವು ವೃತ್ತಿ ಬಾಂಧವರ ಒಂದು ಪ್ರೀತಿಯನ್ನು ಸಂಪಾದಿಸಿದ್ದೇವೆ. ಒಂದು ದಿವಸ ಇತ್ತು, ಮೊದಲು ಒಂದು ಟೈಲರನ್ನು ನೋಡಿದರೆ ಆ ಟೈಲರ್ ಅಂಗಡಿನ ಎದುರು ಬರುವಾಗ ಅವರು ಆಚೆ ನೋಡಿಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಅದು ಇಲ್ಲಿ ಈ ದಿವಸ ನಾವು ಇವತ್ತೆಲ್ಲರೂ ರಾಜ್ಯ ಮಟ್ಟದಲ್ಲಿ ಸಂಘಟಿತರಾಗಿ ಪ್ರತಿಯೊಬ್ಬರನ್ನು ನಾವು ಪ್ರೀತಿಯಿಂದ ಇವತ್ತು ನೋಡಿಕೊಳ್ತಾ ಇದ್ದೇವೆ. ನಾವು ಜಿಲ್ಲಾದ್ಯಂತ ತಿರುಗುವಾಗ ಎಲ್ಲ ಒಂದು ಕಡೆ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ನಾವು ಹೋಗ್ತಾ ಇರುವಾಗ ಎಲ್ಲರೂ ನಮ್ಮನ್ನು ಆತ್ಮೀಯವಾಗಿ ನಮ್ಮನ್ನು ನೋಡಿಕೊಳ್ತಾರೆ. ಅದರಿಂದಾಗಿ ಇವತ್ತು ನಾವು ಏನು ನಮ್ಮ ಟೈಲರ್ ವೃತ್ತಿ ಬಾಂಧವರ ಒಂದು ಪ್ರೀತಿಯನ್ನು ಗಳಿಸಿದ್ದೇವೆ ಅಂತ ಹೇಳ್ತಾ, ಏನು ಇವತ್ತು ನಮ್ಮ ಭವನ ಉದ್ಘಾಟನೆ ಆಗಿದೆ, ಎಲ್ಲದಕ್ಕೂ ಸಹಕಾರ ನೀಡಿದ, ಆರ್ಥಿಕವಾಗಿ ಸಹಕಾರ ನೀಡಿದ ಎಲ್ಲ ವೃತ್ತಿ ಬಾಂಧವರಿಗೂ, ಜಿಲ್ಲೆಯ ಕ್ಷೇತ್ರದ ಎಲ್ಲ ವೃತ್ತಿ ಬಾಂಧವರಿಗೆ ನಾನು
ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ KSTA. ನಮ್ಮ ಮಾತ ಒಜ್ಜೆ ಕುಟುಂಬದವರು ದಯಪಟ್ಟ ನಮ್ಮ ಟೈಲರ್ ವೃತ್ತಿ ನಮ್ಮ ಮಾಡ್ಕೊಂಡು ಯಾಲಂಜಿ 1986 33 ವರ್ಷದಿಂದ ಟೈಲರ್ ಸಂಸ್ಥೆ ಏನೋಡು ಅಂಜರುದಾಗ ಯಾಲ ನಿಕಲ್ನ ಒಂಜಿ ಈ ಒಂಜಿ ನೆಕ್ಕೆ ಸಂಬಂಧಪಟ್ಟಿನ ಇಂಕಲ ಒಂಜಿ ನಿಕಲ್ನೊಟ್ಟಿಗೆ ಅನ್ಯೋನ್ಯವಾದ ಸಂಬಂಧ ಉಂಟು. ಇನಿ ನಮ್ಮ ಟೈಲರ್ ಅಸೋಸಿಯೇಷನ್ ಮಾತ್ರ ಸೇರೊಂದು ಇದರಲ್ಲಿ ಮೊದಲಕಟ್ಟದ ಒಂದು ಸಭಾಭವನ ತಿರುತ್ತಿರ ಅಂಚನೆ ಮಿತ್ತಲ ಒಂದು ಶೋಭದ ಸಭಾಭವನವನ್ನು ನಿರ್ಮಾಣ ಮಾಡ್ತಿದ್ದಾವೆ. ಮಾತ್ರ ಅನುಕೂಲ ಆವಡ ಈ ಒಂದು ಅಸೋಸಿಯೇಷನ್ ಮನನಾಥ್ ಬೂಲೆ ಅವರು ಆಯ್ನಾಥ್ ನಮ್ಮ ವೃತ್ತಿ ಬಾಂಧವರಿಗೆ ನೆರೆದು ಉಪಕಾರ ಆವಡ ದಯಪಟ್ಟ ಒಂದು ಅಸೋಸಿಯೇಷನ್ ಆತನೇ ಅವೇನಿಕ್ ನಮ್ಮ ವೃತ್ತಿ ಬಾಂಧವರಿಗೆ ಏನು ಆರ್ಥಿಕವಾದ ದುರ್ಬಲರಿಲ್ಲ ನಿಜನ ಏನಿಗೆ ಪ್ರಾಬ್ಲಮ್ ಉಂಟ ಅಗ್ರಿಗೆ ಈ ಒಂದು ಸಂಸ್ಥೆ ಮುಖಾಂತರ ಮಸ್ತ್ ಹೆಲ್ಪ್ ಆಗಿಕೊಂಡು ಮನನಾಥ್ ಸದಸ್ಯರಿಗೆ ಬರಡೆ ನೆತ್ತ ಸಹಾಯ ಪಡೆದುಕೊಂಡು ನಮ್ಮದು ಮನೋರ ಯಾನ ಲೇಟ್ ಆದ ಪತ್ರಿಕೆ ನಿಗಳ ಮಾತನಾಡೋದು ಏನಾದ್ರು ಮಾತಾಡುತ್ತೇವೆ. ಜೈ ಹಿಂದ್. ಇಂದಿನ ಈ ಸಮಾರಂಭ ಬಹಳ ಸಂತೋಷದ ದಿನ. ಈ ಒಂದು ರಾಜ್ಯ ಮಟ್ಟದ ಸಂಘಟನೆಯ ಈ ಭವನ ನಿರ್ಮಾಣ 2006ರಲ್ಲಿ ಜಾಗ ಪಡ್ಕೊಂಡು 2010ರಲ್ಲಿ ಭೂಮಿ ಪೂಜೆ ಮಾಡಿ ಒಂದು ಹಂತದ ಕೆಲಸವನ್ನು ಮಾಡಿ ಎರಡನೇ ಹಂತದ ಕೆಲಸವನ್ನು ಕಳೆದ ರಾಜ್ಯ ಸಮಿತಿ ಮಹಾಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡು ಈ ಕೆಲಸವನ್ನು ಪೂರ್ತಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಎಲ್ಲ ಸಮಿತಿಯವರ
ಸಹಕಾರವನ್ನು, ಪದಾಧಿಕಾರಿಗಳ ಸಹಕಾರವನ್ನು ತಗೊಂಡು ಬರುವ ಕಳೆದ ಸೆಪ್ಟೆಂಬರ್ 30ರಂದು ತಗೊಂಡ ನಿರ್ಧಾರ, ಬರುವ 7/3/2019ಕ್ಕೆ ಈ ನಮ್ಮ ಸಂಘಟನೆ ಆರಂಭವಾಗಿ 20 ವರ್ಷಗಳ ಸಂದು 21ನೇ ವರ್ಷಕ್ಕೆ ಖಾಲಿ ಹಿಡಿಯುವ ಈ ಸಂದರ್ಭದ ದಿನದಂದು ನಾವು ಈ ಭವನವನ್ನು ಪೂರ್ತಿಗೊಳಿಸಿ ನಮ್ಮ ಈ ಭವನವನ್ನು ಲೋಕಾರ್ಪಣೆ ಮಾಡಬೇಕೆಂಬ ದಿಟ್ಟ ನಿರ್ಧಾರವನ್ನು ಕೈಗೊಂಡ ಈ ತಲಾಂತಸ್ತಿನ ಕಟ್ಟಡ ಭವನದಲ್ಲಿ ಮಾಡಿದ ಸಭಾಂಗಣ ಮಾಡಿದ ನಿರ್ಧಾರವನ್ನು ನಮ್ಮ ದೇವರು, ನಾವು ನಂಬಿದ ಭಗವಂತ, ನಮ್ಮ ಅಭಿಮಾನಿ ದೇವರು, ಈ ರಾಜ್ಯದ ಜನತೆ ಪೂರೈಸಿಕೊಟ್ಟರು. ಅದಕ್ಕಾಗಿ ನಾನು ಪ್ರಪ್ರಥಮವಾಗಿ ಈ ರಾಜ್ಯದ ಟೈಲರ್ಗಳನ್ನು, ಅದರಲ್ಲೂ ವಿಶೇಷ ಬೇರೆ ಬೇರೆ ಸಮಿತಿಯವರನ್ನು, ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು, ಉಡುಪಿ ಜಿಲ್ಲೆಯವರನ್ನು ಪ್ರಪ್ರಥಮವಾಗಿ ಅನಂತಾನಂತ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಪ್ರತಿಭಾಗರು ಇವತ್ತು ನಮ್ಮ 20 ವರ್ಷಗಳ ಹಿಂದೆ ಇದೇ ರಾಮಣ್ಣ ಚೆನ್ನಿಗರ್, ಗೋಪಾಲಕೃಷ್ಣ ಶೆಟ್ಟಿ ಮತ್ತು ದಾಮೋದರಣ್ಣ ಬಂದು ನಮಗೆ ಮಾರ್ಗದರ್ಶನ ಕೊಟ್ಟು ಉಳ್ಳಾಲದಲ್ಲಿ ರಾಮಣ್ಣ ಚೆನ್ನಿಗರ್ ಒಂದು ಮಾತು ಹೇಳಿದ್ರು. ಆತ್ಮೀಯ ವೃತ್ತಿ ಬಾಂಧವರು ಅವತ್ತು ಹೇಳಿದ ಮಾತ್ರ ನಾನು ಇವತ್ತು ಪುನರಭಿನಂದನೆ ಮಾಡ್ತೇನೆ. ಆತ್ಮೀಯ ವೃತ್ತಿ ಬಾಂಧವರೇ, ನೀವು ದಯವಿಟ್ಟು ಈ KST ಒಳಗೆ ರಾಜಕೀಯವನ್ನು ತರಬೇಡಿ. ಒಂದು ವೇಳೆ ನೀವು ರಾಜಕೀಯವನ್ನು ತಂದದ್ದೇ ಆದ್ರೆ ಈ ಸಂಘಟನೆ ಉಳಿಯುವುದಿಲ್ಲ ಎನ್ನುವ ಒಂದನ್ನು ಮಾತನ್ನು ಹೇಳಿದರು. ಆ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡು ಈ ರಾಜ್ಯ ಸುತ್ತಿದೆವು, ಎಲ್ಲ ಕಡೆ ಹೇಳಿದ್ದು ನಿಮ್ಮ ರಾಜಕೀಯವನ್ನು ಬದಿಗಿಡಿ. ಇನ್ನೊಂದು ಮಾತು ಹೇಳಿದರು, ನಮ್ಮಲ್ಲಿ ಕಾರ್ಮಿಕರು ಮಾಲೀಕರಿಲ್ಲ. ಇವತ್ತು ಕೂಡ ಆ ಮಾತನ್ನು ಹೇಳಿದ್ರು. ಆ ಮಾತನ್ನು ನಾವು ಹೇಳಿದ್ರು. ಮತ್ತೊಂದು ಮಾತು ಹೇಳಿದ್ರು, ನಮ್ಮಲ್ಲಿ ಲಿಂಗ ಭೇದವಿಲ್ಲ, ಪುರುಷರು ಸ್ತ್ರೀಯರೇನು ಭೇದ ಇಲ್ಲ. ಆ ಮಾತನ್ನು ನಾವು ರಾಜ್ಯದಲ್ಲಿ ಹೇಳಿದೆವು, ಅದಕ್ಕೆ ಜನ ಬೆಂಬಲ ಸಿಕ್ಕಿತ್ತು. ಇನ್ನೊಂದು ಮಾತನ್ನು ಹೇಳಿದ್ರು, ನಾವೊಂದು ಸಣ್ಣ ಕೆರೆ, ಉಲ್ಲಾರದಲ್ಲಿರುವ ಟೈಲರ್ಗಳು ನಾವೊಂದು ಸಣ್ಣ ಕೆರೆಯಲ್ಲಿದ್ದೇವೆ. ಕೆರೆ ಕಾಯುತ್ತಾ ಇರುತ್ತದೆ, ಯಾವಾಗ ಮಳೆ ಬರುತ್ತೋ, ಯಾವಾಗ ನಾವು ತುಂಬಿ ಆ ನೀರು ಹರಿದು ನದಿ ಸೇರುತ್ತೋ, ಆ ನದಿಯಿಂದ ಸಮುದ್ರ ಯಾವಾಗ ಸೇರುತ್ತೇನೋ ಅಂತ ಕನಸು ಕಾಣುತ್ತಿದೆ ಅಂತ ಮಾತು ಹೇಳಿದ್ರು. ಇದು ಅದೇ ಸೆಪ್ಟೆಂಬರ್ 30ರಂದು ನಾವು ಇನ್ನೊಂದು ನಿರ್ಧಾರ ಮಾಡಿದ್ದೆವು. ಇಡೀ ರಾಜ್ಯದ ಟೈಲರ್ಗಳು ಒಂದಾಗಿ ಈ ಸಮುದ್ರದ ಬದಿಯ ಕಡಲ ತಡಿಯಲ್ಲಿ ಇಡೀ ರಾಜ್ಯದ ಜನರು ಒಂದಾಗಿ ರಾಜ್ಯ ಮಟ್ಟದ ಸಮ್ಮೇಳನ ನಾವು ಮಾಡಬೇಕೆಂದು ದಿಟ್ಟ ನಿರ್ಧಾರ ಮಾಡಿದ್ದೆವು. ಭವನ ಕೆಲಸ ಪ್ರಥಮ ಹಂತದಲ್ಲಿ ನಿಂತದ್ರಿಂದ ಎರಡನೇ ಹಂತವನ್ನು ಪೂರ್ತಿಗೊಳಿಸಿ ಬರುವ ವರ್ಷದಲ್ಲಿ ರಾಜ್ಯ ಮಟ್ಟದ ಒಂದು ಸಮ್ಮೇಳನ ಮಾಡುವ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ ರಾಜ್ಯ ಸಮಿತಿ. ಆತ್ಮೀಯ ವ್ಯಕ್ತಿ ಬಾಂಧವರೇ, ನಾವು ಮುಂದಿನ ದಿನ ಕೇವಲ ಸಮ್ಮೇಳನ ಮಾತ್ರವಲ್ಲ, ಇಡೀ ರಾಜ್ಯದ ಜನ ಒಂದಾಗುವುದು ಮಾತ್ರವಲ್ಲ, ಈ ನಮ್ಮ ಮಡುಗಟ್ಟಿದ ರಾಜಕೀಯ ವ್ಯವಸ್ಥೆಗೆ ದಿಟ್ಟ ಉತ್ತರವನ್ನು ಕೊಡಬೇಕಾಗಿದೆ. ಇವತ್ತು ಭವನವನ್ನು ಕಟ್ಟಿದ್ದು ದೊಡ್ಡ ಸಾಧನೆ, ಖಂಡಿತ ಒಪ್ಪೋಣ. ಆದರೆ ಮುಂದಿನ ದಿನಗಳಲ್ಲಿ ನಾವು ಗಟ್ಟಿಯಾದ ಬಲಿಷ್ಠ ಸಂಘಟನೆಯನ್ನು ಕಟ್ಟೋಣ. ಆ ಬಲಿಷ್ಠ ಸಂಘಟನೆ ಮುಖಾಂತರ ನಮ್ಮ ಸಾಮಾಜಿಕ ಭದ್ರತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಹೋರಾಡೋಣ ಅಂತ ಹೇಳುತ್ತಾ, ಬಹಳ ಈ ಒಂದು ಭವನ ಆಗಬೇಕಿದ್ರೆ ನಮ್ಮ ತಂಡ ಕೇವಲ ರಾಜ್ಯ ಸಮಿತಿ ಅಲ್ಲ, ಸಂಚಾಲಕರು, ಭವನದ ಸಂಚಾಲಕರಲ್ಲ, ಸಹ ಸಂಚಾಲಕರಲ್ಲ, ಪ್ರತಿಯೊಂದು ವಲಯ ಸಮಿತಿಯವರು, ಪ್ರತಿಯೊಬ್ಬ ಸದಸ್ಯ ಈ ಭವನದಲ್ಲಿರುವ ಒಂದೊಂದು ಕಲ್ಲು ನನ್ನ ದೇಣಿಗೆ ಕಲ್ಲಾಗಿರಬೇಕು, ಈ ಭವನ ನಮ್ಮ ಭವನ ಆಗಬೇಕು ಅಂತ ಹೇಳಿದಕ್ಕೆ ಸ್ಪಂದಿಸಿ ನಮ್ಮ ನಿರೀಕ್ಷೆ ಮೀರಿ ಸ್ಪಂದನೆ ಕೊಟ್ಟಿದ್ದಾರೆ ವೃತ್ತಿ ಬಾಂಧವರೇ. ಅದಕ್ಕಾಗಿ ಮಗದೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಿಮಗೆ. ಇವತ್ತು ಬಹುಶಃ ನಮ್ಮ ಕನಸು ದೊಡ್ಡದಿತ್ತು. ಭವನ ಏನು ನಾವೊಂದು ಕನಸು ಕಂಡಿದ್ದೇವೆ, ಆ ಭವನದ ನಕಾಶೆ ಎದುರಿಗೆ ಅಲ್ಯೂಮಿನಿಯಂ ಪ್ಯಾನೆಲ್ ಬಂದು ಅದರಲ್ಲಿ ಗ್ಲಾಸ್ ಹಾಕಿ ಈ ಭವನ ಇನ್ನೂ ಚಂದಗೊಳಿಸುವಂತ ಯೋಜನೆ ಇತ್ತು. ಆದರೆ ಒಂದು ಕಡೆ ಸಮಯದ ಅಭಾವ, ಇನ್ನೊಂದು ಕಡೆ ದುಡ್ಡಿನ ಕೊರತೆ ಆಯಿತು. ಅದರಿಂದ ನಾವು ಏನು ನಾಚಿಕೆ ಇಲ್ಲದೆ ನಾನು ನೇರವಾಗಿ ಹೇಳ್ತೇನೆ, ದುಡ್ಡು ಕಮ್ಮಿಯಾಗಿ ಆ ಕೆಲಸ ಬಾಕಿ ಆಯಿತು. ಆದ್ರೆ ಈಗ ನಮ್ಗೆ ಅನಿಸುತ್ತೆ, ಹೋದ ವಾರ, ಅದರ ಹಿಂದಿನ ವಾರ, ಈ ವಾರ ನಮ್ಮ ವೃತ್ತಿ ಬಾಂಧವರು, ನಮ್ಮ ಬೇರೆ ಬೇರೆ ಸಮಿತಿಯವರು ಕೊಟ್ಟಂತ ಸಹಕಾರ ನೋಡುವಾಗ ಏನಾದರೂ ಸಾಲ ಮಾಡಿ ಅದನ್ನು ಮಾಡಿಸಬಹುದಿತ್ತು. ಆದರೆ ಸಾಲ ಕೊಡುವವರು ಕೂಡ ಬಹಳ ಕಷ್ಟದಲ್ಲಿದ್ದಾರೆ, ಯಾರನ್ನ ಕೇಳುದು. ಆದ್ರಿಂದ ಮುಂದಿನ
ಇವತ್ತು 7/3/2019 ಆದರೆ ಮುಂದಿನ 7/3/2020 ಒಳಗೆ ಈ ಭವನವನ್ನು ಇನ್ನೂ ಚಂದಗಾಣಿಸಿ ಏನು ಕನಸನ್ನು ಕಂಡಿದ್ದೇವೋ ಅದನ್ನು ಪೂರ್ತಿಗೊಳಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಎನ್ನುವ ಬದ್ಧತೆಯನ್ನು ನಾವು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇವೆ. ಎಲ್ಲ ಸಮಿತಿಯವರು ಏನು ಈಗ ಕೊಟ್ಟಿದ್ದೀರೋ ಹಂತವತ್ತಾಗಿ ಕೊಡಿ. 1,000 ಕೊಡಿ, 500 ಕೊಡಿ. ಇನ್ನು ಮುಂದಿನ 1 ವರ್ಷದೊಳಗೆ ಇನ್ನು ನಮ್ಮ ಒಂದು ಕನಸಿನ ಪ್ರಕಾರ ನಕ್ಷೆ ಇತ್ತ ಅದನ್ನು ಪೂರ್ತಿಗೊಳಿಸಿ ನಮ್ಮ ಭವನವನ್ನು ನಾವು ನಿಂತು ನೋಡುವಾಗ ನಮ್ಗೆ ಅದು ಖುಷಿ ಆಗುವಂತ ದೊಡ್ಡ ಒಂದು ಸಾಹಸ, ಒಂದು ದೊಡ್ಡ ಕೆಲಸವನ್ನು ಮುಗಿಸೋಣ ಅಂತ ಹೇಳುತ್ತಾ ಆರಂಭದಿಂದ ಇವತ್ತಿನವರೆಗೆ ಈ ಸಂಘಟನೆಯಲ್ಲಿ ನಾವು ನಿಜವಾಗಿ ಎಲ್ಲರಿಗೆ ಯಾರಿಗೂ ಒಂದು ಸಲಾಂ ಹೊಡೆಯುವುದಕ್ಕೆ ಮೊದಲು ನಿಜವಾಗಿ ಇವತ್ತು ನಾವು ಏನು ಸ್ವಲ್ಪ ತಡವಾಯ್ತು, ಬಹುಶಃ ನಾವು ಎಲ್ಲ ಸ್ವಲ್ಪ ಗೊಂದಲ ಇರಲಿ, ಕೆಲವು ಸಂದರ್ಭ ಹಾಗೆ ಆಗ್ತದೆ, ಬೇಜಾರಿಲ್ಲ. ನಿಜವಾಗಿ ನಾವು ಇವತ್ತು ದೊಡ್ಡ ಸಲಾಂ ಸೆಲ್ಲಿಂಗ್ ಹೊಡೆಯಬೇಕಿದ್ದು ಬಿ ವಸಂತ ಅವರಿಗೆ ಹೊಡೆಯಬೇಕು. ಯಾಕೆ ನಿಜವಾಗಿ ನಂಗೆ ಅನಿಸುತ್ತೆ ಇವತ್ತು ಜನ ಇಲ್ಲ, ಈಗ ಹೋಗಿ ಆಯ್ತು, ಎಲ್ಲರಿಗೆ ಅವಸರ, ತೊಂದರೆ ಇಲ್ಲ ಬಿಡಿ. ಯಾವತ್ತು ನಾನು ಜನ ನೋಡಿ ಮಾತಾಡಿದವಲ್ಲ, ನಮ್ಮ ಹೃದಯದಲ್ಲಿರುವ ದಿಟ್ಟ ನಿರ್ಧಾರ ಏನು ಅದು ಗಟ್ಟಿ ನಿರ್ಧಾರ. ವಸಂತರಿಗೆ ಯಾಕೆ ಸೆಲೆಕ್ಟ್ ಹೊಡಿಬೇಕು? ನಾವು ಇವತ್ತೀಗ ಜನ ಇಲ್ಲಿ ಸಭಾದಲ್ಲಿ ನಿಂತಿದೆ, ನಾನು ಗ್ಯಾರಂಟಿ ಹೇಳ್ತಿದೆ, ದಯವಿಟ್ಟು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಅಂತ. ಆದ್ರೆ ಈಗ ಹೇಳ್ತೀನಿ, ಎತ್ತವರು ಎದ್ದು ನಿಂತು ಚಪ್ಪಾಳೆ ತಟ್ಟಿ, ಇದ್ದವರು ಎದ್ದು ನಿಂತು ಚಪ್ಪಾಳೆ ತಟ್ಟಿ. ವಸಂತರಿಗೆ ಇದೇನೋ ಮುಖಸ್ತುತಿ ಅಲ್ಲ, ಹೊಗಳುವುದಲ್ಲ. ಯಾಕೆ ಅಂತ ನೀವು ಕೇಳಬಹುದು. ಈ 20 ವರ್ಷದಲ್ಲಿ ಈ ಸಂಘಟನೆ ಆರಂಭವಾಗಿ 1999ರಿಂದ 2008-9-10ರವರೆಗೆ ನಾನು ಅವರ ಜೊತೆಗೂಡಿ ನಮ್ಮೊಟ್ಟಿಗೆ ಬೇರೆಯವರು ಏನೇನೋ ಬಂದಿದ್ದಾರೆ, ಅದು ಎಲ್ಲೆಲ್ಲಿ ಎಷ್ಟೆಷ್ಟು ಬಂದಿದ್ದಾರೆ, ಏನೇನು ಮಾಡಿದ್ದಾರೆ, ಎಲ್ಲೆಲ್ಲಿ ಯಾರೇನೇನು ಮಾಡಿದ್ದಾರೆ ಎಲ್ಲ ರಾಜ್ಯದ ಜನರಿಗೆ ಗೊತ್ತಿದೆ. ಯಾರು ಸ್ವಲ್ಪ ಹೆಚ್ಚಿರ್ಬೋದು, ಸ್ವಲ್ಪ ಕಮ್ಮಿ ಇರ್ಬೋದು, ಅದೆಲ್ಲ ಮುಖ್ಯ. ಈ ಸಂಘಟನೆ ಹಿಂದೆ ಬೆನ್ನೆಲುಬಾಗಿ ನಿಂತು ವಸಂತನ ದುಡಿದಿದ್ದಾರೆ. ತನ್ನ ಮನೆ ಅಂಗಡಿಯನ್ನು ಒಂದು ಬದಿಗಿಟ್ಟು ಈ ಸಂಘಟನೆ ಉಳಿಬೇಕು. ಒಂದು ಹಂತದಲ್ಲಿ ಕಳೆದ ನಮ್ಮ 17/9/2017 ರಾಜ್ಯ ಸರ್ಕಾರ ಪುನರ್ರಚನೆ ಆಗಿ ನಮ್ಮ ಜವಾಬ್ದಾರಿ ಹಸ್ತಾಂತರ ಆದ ಸಂದರ್ಭದಲ್ಲಿ 59 ರೂಪಾಯಿ ಸಾಲ, ಕ್ಲಾರ್ಕ್ ಸಂಬಳ, ಕರೆಂಟ್ ಬಿಲ್ಲೆ, ಟೆಲಿಫೋನ್ ಬಿಲ್ಲೆ ಕಟ್ಟಿ ಫಾರ್ಮ್ ಪೆಟ್ಟಿಗೆ ದುಡ್ಡು ಕೈಯಿಂದ ಹಾಕಿ ಉಳಿಸಿದಂತ ವ್ಯಕ್ತಿ ವಸಂತನ. ಎಲ್ಲರನ್ನು ನನ್ನನ್ನಾಗಲಿ ಎಲ್ಲರನ್ನು ಸಮಾಧಾನ ಪಡಿಸುತ್ತಾ ಏನೇ ಸಮಸ್ಯೆ ಬಂದ್ರು ಅದನ್ನು ಮೇಲೈಸುತ್ತಾ ಸಮಾಧಾನ. ನಾನು ಎಷ್ಟು ಸರಿ ಹೇಳಿದ್ದೇನೆ, ಅವರಿಗೆ ನಾವೊಂದು ಹೆಸರು ಕೊಟ್ಟಿದ್ದೇವೆ, ನಮ್ಮ ವಸಂತನ. ಇವತ್ತು ನಾನು ವಸಂತನನ್ನು ಈ ರೀತಿ ಹೇಳಿದರೆ ನಾನು ಖುಷಾಲಿಗೆ ಹೇಳ್ತೇನೆ, ನಮ್ಮ ವಸಂತನ, ನಮ್ಮ ಬಸವಣ್ಣ. ಯಾರು ಏನೇನಿದ್ರು ಆಯ್ತಾಯ್ತು, ಯಾರು ಏನಿದ್ರು ಆಯ್ತಾಯ್ತು. ಬಸವಣ್ಣ ಕೋಲೆ ಬಸವಣ್ಣ ಅಲ್ಲ, ನಮ್ಮ ಬಸವಣ್ಣ. ಅವರು ಇವ ನಾಗವ ಎಂದೆನಿಸರಯ್ಯ, ಇವ ನಮ್ಮವ. ಈ ವಸಂತನ ನಮ್ಮ ಬಸವಣ್ಣ ಇದ್ದರಿಂದ ಇವತ್ತು ರಾಜ್ಯದಲ್ಲಿ ಈ KS ಆಗಿರ್ಬೋದು, ಇಲ್ಲ ಯಾರೇ ಪದಾಧಿಕಾರಿಗಳಾಗಿರ್ಬೋದು, ಅದು ವಸಂತನ ಒಂದು ದಿಟ್ಟ ಪ್ರಯತ್ನ, ನಿರಂತರ ಪರಿಶ್ರಮ ಮತ್ತೆ ನಮ್ಮ ನಿಮ್ಮೆಲ್ಲರ ಪರಿಶ್ರಮ ಪರಿಣಾಮ ಇವತ್ತು KSTA. ಆ KSTA ಇದ್ದರಿಂದ ಇವತ್ತು ಕವಿ ಹಾಡಿದ ಎತ್ತನ ಕೋಗಿಲೆ, ಎತ್ತನ ಮಾಮರ, ಎತ್ತನಿ ನೆತ್ತ ಸಂಬಂಧವಯ್ಯ. ಎಲ್ಲಿಯ ರಾಯಚೂರು, ಎಲ್ಲಿಯ ಮೂಡಿಗೆರೆ, ಎಲ್ಲಿಯ ಚಿಕ್ಕಮಗಳೂರು, ಎಲ್ಲಿಯ ಹಾಸನ, ಎಲ್ಲಿಯ ಮಡಿಕೇರಿ, ಎಲ್ಲಿಯ ಉಡುಪಿ, ಎಲ್ಲಿಯ ಬೈಂದೂರು, ಎಲ್ಲಿಯ ಉಳ್ಳಾಲ, ಎಲ್ಲಿಯ ಮಂಗಳೂರು, ಇದನ್ನು ಜೋಡಿಸಿದವರು ಈ KSTA. ಕೆಲವರು ತುಂಬಾ ಕಷ್ಟಪಟ್ಟಿದ್ದಾರೆ, ಕೆಲವರು ಅಲ್ಪ ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ಏನೇ ಆಗಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಈ ಭವನ ಕಟ್ಟಿದರೆ ಸಾಕಾಗುವುದಿಲ್ಲ, ಮನೆ ಗೃಹ ಪ್ರವೇಶ ಆಗೋದು ದೊಡ್ಡದಲ್ಲ, ಗೃಹ ಪ್ರವೇಶದ ನಂತರ ಅದರಲ್ಲಿ ಜೀವನ ತೆಗೆಯುವುದು ದೊಡ್ಡದು. ಈ ಭವನ ನಮ್ಮ ರಾಜ್ಯದ ಟೈಲರ್ಗಳಿಗೆ ಭವಿಷ್ಯಕ್ಕೆ ದಿಕ್ಸೂಚಿ ಆಗುವಂತ ಸಂಘಟನೆಯ ಮೂಲಕ ನಮ್ಮ ಟೈಲರ್ಗಳಿಗೆ ಸಾಮಾಜಿಕ ಭದ್ರತೆ, ಸಾಮಾಜಿಕ ನ್ಯಾಯ ಒದಗಿಸಿಕೊಡುವುದು ನನಗೆ ನಮ್ಮಲ್ಲಿ ಆದಂತ ಒಂದು ಐಕ್ಯಬದ್ಧ, ನಮ್ಮಲ್ಲಿ ಅದೊಂದು ಗಟ್ಟಿಯಾದ ಸಂಘಟನೆ,
ಅದು ಈ ಭವನದ ಮೂಲಕ ಮೂಡಿ ಬರಲಿ. ಈ ಭವನ ಎತ್ತರಕ್ಕೆ ಏನು ಇವತ್ತು ಮೇಲೆ ಎತ್ತರಕ್ಕೆ ಏರಿದೆ, ಇದೇ ರೀತಿ ನಮ್ಮ ಸಂಘಟನೆಯ ಶಕ್ತಿ ಎತ್ತರಕ್ಕೆ ಏರಲಿ ಅಂತ ಹೇಳುತ್ತಾ, ನಾವು 64 ಲಕ್ಷ ಜೀವ ಜಂತುಗಳಲ್ಲಿ ಮಾನವ ಜನ್ಮ ಬರುವುದು ವಿಶೇಷ. ಆ ಮಾನವನ ಮಾನ ಮುಚ್ಚುವ ಕೆಲಸ ತೈಲ ವೃತ್ತಿ ಮಾಡಿದ್ದು ಅದು ವಿಶೇಷ. ಆ ಮಾನ ಮುಚ್ಚಿದವರ ಸಂಘಟನೆ ಮಾಡಿದ್ದೇ ವಿಶೇಷ. ಯಾಕೆ ನಾನು ಯಾವಾಗಲೂ ಹೇಳ್ತೇನೆ, ಅತೀ ಬುದ್ಧಿವಂತರ ಸಂಘಟನೆ ನಮ್ಮದು. ನಾವು ಮೊದಲು ನಾನು ನನ್ನನ್ನು ಪ್ರೀತಿಸಬೇಕು, ನಾನು ಮಾಡುವ ವೃತ್ತಿಯನ್ನು ಪ್ರೀತಿಸಬೇಕು, ನಮ್ಮ ವೃತ್ತಿ ಪರವಾದ ಸಂಘಟನೆಯನ್ನು ಪ್ರೀತಿಸೋಣ ಎನ್ನುತ್ತಾ ಹೇಳುತ್ತಾ ಈ ಭವನಕ್ಕಾಗಿ ಅಡಿಪಾಯ ಹಾಕಿದಲ್ಲಿಂದ ಇವತ್ತಿನವರೆಗೆ ಈ ಭವನ ಎದ್ದು ನಿಲ್ಲಲು ಎಷ್ಟೋ ಕೈಗಳು, ಎಷ್ಟೋ ಕಾಣದ ಕೈ, ಪರೋಕ್ಷ ಪ್ರತ್ಯಕ್ಷವಾಗಿ ಕೆಲಸ ಮಾಡಿದಂತ ದಾನಿಗಳಿರ್ಬೋದು, ಸೇವೆ ಮಾಡಿದವರಿರ್ಬೋದು, ತ್ಯಾಗ ಮಾಡಿದವರಿರ್ಬೋದು, ಅವರೆಲ್ಲರಿಗೂ ಆ ಭಗವಂತ ತವ ಸೃಷ್ಟಿಕರ್ತ ದೇವರು ಅಂತ ಹೇಳ್ಬೋದು, ಎಲ್ಲರಿಗೆ ದೀರ್ಘಾಯುಷ್ಯ ಕೊಡಲಿ, ಆರೋಗ್ಯ ಭಾಗ್ಯವನ್ನು ಕೊಡಲಿ, ಇನ್ನು ಮುಂದೆ ನಮ್ಮಲ್ಲಿ ಸಂಘಟನೆ ಬಲಯುತಗೊಳ್ಳಲಿ ಅಂತ ಹೇಳುತ್ತಾ, ಇವತ್ತಿನ ಏನು ನಮ್ಮ ಸಮಾರಂಭಕ್ಕೆ ಏನು ಅತಿಥಿಗಳಾಗಿ ಬಂದು, ಅದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಮೇಯರ್ ಆಗಿರ್ಬೋದು, ಸ್ಥಳೀಯ ಕಾರ್ಪೊರೇಟರ್ ಆಗಿರೋದು, ಎಲ್ಲಕ್ಕಿಂತ ಮೇಲಾಗಿ ನಮ್ಮ ಆತ್ಮೀಯ ರಾಮಣ್ಣ ಚೆನ್ನಿಕರ್, ನಮ್ಮ ನಿಜವಾಗಿ ನಮಗೆ ಒಂದು ಗುರುಗಳು. ಈ ಸಂಘಟನೆಯಲ್ಲಿ ರಾಮಣ್ಣ ಚೆನ್ನಿಕರ್ ಹೇಳಿದಂತ 20 ವರ್ಷಗಳ ಹಿಂದಿನ 799 ಏನು ವೇದಿಕೆಯಲ್ಲಿ ನಿಂತು ಒಂದೊಂದು ಮಾತನಾಡಿದರ ಆ ಮಾತು ಇವತ್ತು ಗುರುಗುಡಿಸ್ತಿದೆ. ನಮ್ಗೆ ಏನಾದ್ರು ಧೈರ್ಯ ಬಂದಿದ್ರೆ, ಒಂದು ಕಡೆ ಶಿಕಾರಿಪುರಕ್ಕೆ ಹೋಗುವಾಗ ಬಂದಿದ್ರು ಕಾರಲ್ಲಿ, ಹಿಂತಿರುಗಿ ತೀರ್ಥಹಳ್ಳಿಯಲ್ಲಿ ಚಹಾ ಕುಡಿದು ಬರುವಾಗ ಒಂದು ಮಾತು ಹೇಳಿದ್ರು, ಕೇಸರೆ ನಾನು ತುಂಬಾ ಜನರನ್ನು ನೋಡಿದ್ದೇನೆ, ನಿಮ್ಮ ಈ ನೇರ, ಈ ನಿಮ್ಮ ಗಟ್ಟಿತನ ಇದು ಶಾಶ್ವತವಾಗಿ ಉಳಿಲಿ ಅಂತ. ಅದಕ್ಕೆ ನಾನು ಈ ಸಂದರ್ಭ ಗುರುಗಳು ಅಂತ ಹೇಳಿದೆ. ಶಾಶ್ವತವಾಗಿ ನಾನು ಉಳಿಸಿದಲ್ಲ, ನೀವು ಉಳಿಸಿದ ವೃತ್ತಿ ಬಾಂಧವರೇ. ಯಾವತ್ತೋ 2013 27/9/2013 ಒಟ್ಟ ಕಾಲ್ಬೇಕಿತ್ತು, ಭಜನೆ ಮಾಡಬೇಕಿತ್ತು. ಇದು ನಮ್ಮ ರಾಜ್ಯದ ಟೈಲರ್ಗಳ ಜನತೆ. ನಾನು ನಂಬಿದ ಭಗವಂತ, ನಾನು ನಂಬಿದ ಸತ್ಯ, ನಾನು ಆರಾಧನೆ ಮಾಡಿದಂತ ಸೇವೆ ಮಾಡಿದ ಕ್ಷೇತ್ರದ ದೈವಗಳು, ನಾನು ಆರಾಧನೆ ಸ್ವಾಮಿ ಅಯ್ಯಪ್ಪ ನನ್ನನ್ನು ಬದುಕಿಸಿಕೊಟ್ಟಿರು. 48 ಗಂಟೆ ಮಂಡಲ ಹಾವು ಕಚ್ಚಿ ಕಂಕನಾಡಿ ಹಾಸ್ಪಿಟಲ್ ಅಲ್ಲಿ ಅಬ್ಸರ್ವೇಷನ್ ಅಲ್ಲಿ ಇದ್ದಂತ ನನ್ನನ್ನು ಇವತ್ತು ಈ ಭಾಗ್ಯವನ್ನು ಕೊಟ್ಟಿರಲ್ಲ, ಅದಕ್ಕೆ ಈ ರಾಜ್ಯದ ನನ್ನ ಅಭಿಮಾನಿ ದೇವರು ನನ್ನ ಈ ಟೈಲರ್ ಜನತೆಗೆ ಮಗದೊಮ್ಮೆ ಸಲಾಮ್ ಹೊಡೆಯುತ್ತಾ ಅವಕಾಶಕ್ಕೆ ವಂದಿಸಿದ್ದ ಈ ಎಲ್ಲರಿಗೆ ಮಗದೊಮ್ಮೆ ವಂದಿಸುತ್ತಾ, ನನ್ನ ಈ ಒಂದು ಅಸಹಾಯಕನನ್ನು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ. ಎಲ್ಲರಿಗೆ ಆಶ್ಚರ್ಯ ಆಗ್ತದೆ. ಇದೇ ಭವನದಲ್ಲಿ ಇದೇ ಹೊಸತನ್ನ ಎಲ್ಲರೂ ಸೇರಿ ಸಹೋದರಿ ಅಶ್ರಫ್ ನಿಸಾ, ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ಪ್ರವೀಣ್ ಸಾಲೇಂದ್ರು ಅನುಮೋದನೆ ಕೊಟ್ಟರು, ಅಶ್ರಫ್ ನಿಸಾ ಸೂಚನೆ ಕೊಟ್ಟರು, ನಿರಾಕರಣೆ ಮಾಡಿದೆ. ಆಗ ವಸಂತನ ಕೇಳಿದ್ರು, ಯಾಕೆ ಬೇಡ, ನೀನು ಕಣ್ಣು ಕಾಣುದಿಲ್ಲ, ಅಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ನೀ ಕಣ್ಣು ಕಾಣ್ತಿದ್ದ ಅಲ್ಲರಿ, ಕ್ಷೇತ್ರ ಇಡೀ ರಾಜ್ಯ ಬಿಟ್ಟು ಅಮೆರಿಕ ಬಿಟ್ಟು ಡೆಲ್ಲಿಯಿಂದ ಎಲ್ಲಿ ಬೇಕಾದ್ರೆ ಅಲ್ಲಿಗೆ ಬರಬೇಕು. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಸುಲಭನ, ಒಬ್ಬ ಕಣ್ಣು ಕಾಣದ ವ್ಯಕ್ತಿಯನ್ನು ರಾಜ್ಯಾಧ್ಯಕ್ಷನ ಮಾಡಿದ್ದು ಸುಲಭನ. ನೀವು ಜನರಲ್ ಸೆಕ್ರೆಟರಿ ಆಗುದಿದ್ರೆ, ನಾನು ಪ್ರೆಸಿಡೆಂಟ್ ಖಂಡಿತ 2006 ಹೇಳಿದ್ದೆ, ವಸಂತನ ಅಧ್ಯಕ್ಷನಾಗುದಿದ್ರೆ ನಾನು ಜನರಲ್ ಸೆಕ್ರೆಟರಿ ಆಗ್ತೇನೆ ಅಂತೇಳಿ. ಏನೋ ಭಗವಂತ ತಿರುಗಿಸಿಕೊಟ್ಟ, ನಾನು ಅಧ್ಯಕ್ಷನಾದೆ. ನಮ್ಮಲ್ಲಿ ಅಧ್ಯಕ್ಷ ಪ್ರಧಾನ ಇಲ್ಲ, ಅಣ್ಣ ತಮ್ಮ 20 ವರ್ಷದಲ್ಲಿ ಒಂದೇ ಒಂದು ದಿವಸ ನಾವು ಎಗರಾಡಿಲ್ಲ. ಎಷ್ಟೋ ಅವರು ನನಗೆ ಬೈದಿದ್ದಾರೆ, ನಾನು ಅವರಿಗೆ ಬೈದಿದ್ದೇನೆ, ಎದುರು ಮಾತ್ರ, ಹಿಂದಿನಿಂದ ಮಾತಾಡಿ. ನಾನು ಯಾವಾಗಲೂ ಹೇಳ್ತೇನೆ, ಅವರ ಸಲುಗೆ ನಾವು ದುರುಪಯೋಗ ಮಾಡಿದೆವು. ಹೂವಿನಂತ ಮನುಷ್ಯ ಅದನ್ನು ದುರುಪಯೋಗ ಮಾಡಿದೆವು. ಅದು ನಮ್ಮಲ್ಲಿ ಕೆಲವೊಂದು ದುರಂತಕ್ಕೆ ಸಾಕ್ಷಿ ಆಯಿತು. ಎಲ್ಲ ಬಿಡಿ, ಭಗವಂತ ನಮ್ಗೆಲ್ಲರಿಗೂ ಆರೋಗ್ಯ ಕೊಡ್ಲಿ. ಈ ಭವನದಲ್ಲಿ ನಿರಂತರ ಒಳ್ಳೊಳ್ಳೆಯ ಕಾರ್ಯಕ್ರಮ, ಅದು ಎಂಬ್ರಾಯ್ಡರಿ ಕ್ಲಾಸ್ ಇರ್ಬೋದು, ಕೌಶಲ್ಯಾಭಿವೃದ್ಧಿ ಇರ್ಬೋದು, ಕೆಳಗೆ ಟೈಲರ್ಗಳ ಮಕ್ಕಳಿಗೆ ವಸತಿ ನಿಲಯ ಇರ್ಬೋದು, ಅವಕಾಶ ಬೇಕಿದ್ರೆ ಇಲ್ಲ ನಮ್ಮ ಚಟುವಟಿಕೆ ಇರ್ಬೋದು, ಇದೆಲ್ಲವೂ ಸಾಕವಾಗಿ ನಡೆಯಲಿ. ಮುಂದೆ ಈ ಭವನದಲ್ಲಿ ಒಳ್ಳೊಳ್ಳೆಯ ಕೆಲಸಗಳು ನಡೆಯಲಿ. ಟೈಲರ್ ಬದುಕು ಬಂಗಾರವಾಗಲಿ.
ಟೈಲರ್ ಭವನ ಉದ್ಘಾಟನೆಯ ಇಂದಿನ ಈ ಸಭೆಯ ಅಧ್ಯಕ್ಷತೆ ವಹಿಸಿದಂತಹ ಈ ಸಭೆಯ ಅಧ್ಯಕ್ಷರಾದಂತಹ KS ಆನಂದ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಹಾಗೂ ಈಗಾಗಲೇ ನಿರ್ಗಮಿಸಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ VT ಖಾದರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರಿಗೂ ಕೂಡ ನಮ್ಮ KSA ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಹಾಗೂ ಧ್ವಜಾರೋಹಣವನ್ನು ನಿರ್ವಹಿಸಿದಂತಹ ಕ್ಷೇತ್ರ ಸಮಿತಿಯ ಮಂಗಳೂರು ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾದಂತಹ ಕೇಶವ ಕದ್ರಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇವೆ. ನಮ್ಮ ಸಂಘಟನೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಈ ಭವನದ ಉದ್ಘಾಟನೆಗೆ ಭಾಗವಹಿಸಿದಂತಹ ಮಹಾನಗರ ಪಾಲಿಕೆಯ ಮೇಯರ್ ಆದಂತಹ ಭಾಸ್ಕರ್ ಕೆ ಇವರಿಗೂ ಕೂಡ ನಮ್ಮ ಅಸೋಸಿಯೇಷನ್ ಪರವಾಗಿ ಧನ್ಯವಾದವನ್ನು ಹಾಗೂ ನಮ್ಮ ಕಟ್ಟಡದ ಭವನದ ಸಂಚಾಲಕರಾದಂತಹ ಸುರೇಶ್ ಸಾಲ್ಯಾನ್ ಇವರಿಗೂ ನಮ್ಮ KSA ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಹಾಗೂ ಮೊಹಮ್ಮದ್ ಫೆರೋಜ್ ರಾಯಚೂರಿನವರು ಉಪಾಧ್ಯಕ್ಷರು ರಾಜ್ಯ ಸಮಿತಿ ಇವರಿಗೂ ಕೂಡ ಈ ಸಂದರ್ಭದಲ್ಲಿ KSA ಪರವಾಗಿ ಧನ್ಯವಾದ